ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS and KS ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರ ಅಂತ. ಕಳೆದ ಕೆಲವು ದಿನಗಳಿಂದ ನನಗೆ ಬಹಳಷ್ಟು ವಿದ್ಯಾರ್ಥಿಗಳು ಮೆಸೇಜನ್ನು ಹಾಕಿದ್ದಾರೆ. ಈ ಒಂದು ಟಾಪಿಕ್ ಪರ್ಟಿಕ್ಯುಲರ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧ, ಅದರೊಳಗೂ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂಥ ಈ ಯುದ್ಧಗಳಿಂದ ಭಾರತದ ಮೇಲಾಗುವ ಪರಿಣಾಮಗಳು, ಇದು ಭಾರತದ ಮೇಲಲ್ಲ ಜಗತ್ತಿನ ಬೇರೆ ದೇಶಗಳ ಮೇಲೂ ಕೂಡ ಈ ಪ್ರಭಾವ ಆಗುತ್ತೆ. ಆಮೇಲೆ ಈ ಇರಾನ್ ಇಸ್ರೇಲ್ ಏನಿದು ಸಮಸ್ಯೆ, ಆಮೇಲೆ ಇದರ ನಡು ಅಮೇರಿಕಾ ಬೇರೆ ಎಂಟ್ರಿ ಆಗಿದೆ. ಸೊ ಅಮೇರಿಕನ್ ಪ್ಲೇನ್ಸ್ಗಳು ಕೂಡ ಇರಾನ್ ಮೇಲೆ ದಾಳಿ ಮಾಡಿದ್ದಾವೆ, 3 ಪ್ಲೇಸ್ಗಳಲ್ಲಿ ದಾಳಿ ಮಾಡಿದ್ದಾವೆ. ಆಮೇಲೆ ಹಿಂಗೆ ಅಮೇರಿಕಾ ಯುದ್ಧಕ್ಕೆ ಪ್ರಚೋದನೆ ಕೊಡ್ತಾ ಇದೆ, ಯುದ್ಧ ಮಾಡ್ತಿರೋರಿಗೆ ಸಪೋರ್ಟ್ ಮಾಡ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದೆ ಇಸ್ರೇಲ್ ಇವತ್ತು ಇಷ್ಟೊಂದು ಬೇರೆ ಯಾವ ದೇಶದ ಮೇಲೂ ಇಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಲಿಕ್ಕೆ ಅಮೇರಿಕನೇ ಮೂಲ ಕಾರಣ, ಬಿಕಾಸ್ ಆಫ್ ದಟ್ ಜೂಸ್ ಆ್ಯಂಡ್ ಕ್ರಿಶ್ಚಿಯಾನಿಟಿ. ಓಕೆ, ಸೊ ಹಿಂಗೆ ಸಪೋರ್ಟ್ ಮಾಡುವಂತಹ ಡೊನಾಲ್ಡ್ ಟ್ರಂಪ್ಗೆ ಶಾಂತಿ ನೋಬೆಲ್ ಪ್ರೈಸ್ ಕೊಡ್ರಿ ಅಂಥೇಳಿ ಪಾಕಿಸ್ತಾನ ಸಜೆಸ್ಟ್ ಮಾಡಿದೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಕಾಮಿಡಿ ಗೈಸ್. ಆ್ಯಂಡ್ ಯುದ್ಧ ಮಾಡೋರಿಗೆ ಶಾಂತಿ ನೋಬೆಲ್ ಪ್ರಶಸ್ತಿ ಕೊಡು ಅಂದರೆ ವಾಟ್ ಪಾಕಿಸ್ತಾನ್ ಈಸ್ ಎಕ್ಸ್ಪೆಕ್ಟಿಂಗ್, ಐ ಡೋಂಟ್ ನೋ. ಓಕೆ, ನೋಡಿ ಮ್ಯಾಪಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ಈ ಇರಾನ್ ಇದೆ. ಇಲ್ಲಿ ಇರಾನ್ ಇದೆ ಆ್ಯಂಡ್ ಇಸ್ರೇಲ್. ಓಕೆ, ಇಲ್ಲಿ ಇಸ್ರೇಲ್ ಇದೆ. ಇವೆರಡಕ್ಕೂ ಬಾರ್ಡರ್ ಶೇರ್ ಮಾಡೋದಿಲ್ಲ, ಇವು ಎರಡು ಗಡಿ ಹೊಂದಿಲ್ಲ. ಇವು ನಡು ಇರಾಕ್ ಆ್ಯಂಡ್ ಸಿರಿಯಾ ಈ ಎಲ್ಲ ದೇಶಗಳು ಬರ್ತವೆ. ಓಕೆ, ಜೋರ್ಡಾನ್ ಬರುತ್ತೆ. ಇರಾನ್ ಮತ್ತು ಇಸ್ರೇಲ್ ಬಾರ್ಡರ್ ಶೇರ್ ಮಾಡ್ದೇ ಇಷ್ಟು ಜಗಳ ನಡೆದಿದೆ ಅಂದರೆ ಇಮ್ಯಾಜಿನ್ ಮಾಡಿರೋ ಗೈಸ್, ಈ ಪಾಕಿಸ್ತಾನ ಇಂಡಿಯಾದಂಗೆ ಏನ್ರಿ ಬಾರ್ಡರ್ ಶೇರ್ ಮಾಡಿದರೆ ಏನೇನಾಗ್ತಿತ್ತು ಈ ದೇಶಗಳ ನಡುವೆ. ಓಕೆ, ಆ್ಯಂಡ್ ಈ ಒಂದು ಮಿಡಲ್ ಈಸ್ಟ್ ಏನು ಕಂಟ್ರಿಗಳು ಬರ್ತವೆ, ಸಮ್ 22 ಕಂಟ್ರೀಸ್ಗಳೇನು ಬರ್ತವೆ, ಇವೆಲ್ಲ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಂತಾನೆ ನಾವು ಕರಿತೀವಿ. ಆ್ಯಂಡ್ ಯಾಕೆ ಈ ಜಗಳ, ಅದು ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ 75 ವರ್ಷದ ಹಿಂದೆ ಪ್ರಾರಂಭ ಆಗಿದ್ದಂಥ ಜಗಳ ಈಗ ಮತ್ತೊಂದು ಸ್ವಲ್ಪ ನ್ಯೂಸ್ ಒಳಗೆ ಬಂದೈತೆ ಅಷ್ಟೇ. ಇದು ಇವತ್ತು ನಿನ್ನಿದೇನು ಅಲ್ಲ, ಆಲ್ರೆಡಿ ಹಿಸ್ಟಾರಿಕಲಿ ಈ ಜಗಳ ಇದ್ದಿದ್ದೇ ಐತಿ. ಆಮೇಲೆ ಇನ್ನೊಂದು ನನ್ನ ರಿಕ್ವೆಸ್ಟ್ ಏನಿದೆ ಅಂದರೆ ಆಸ್ಪಿರೆಂಟ್ಸ್ಗೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ PSI ಎಕ್ಸಾಮ್ ಒಳಗೆ ನಿಮಗೇನಾದರೂ ಪ್ರಬಂಧ ಬಂದರೆ ನೀವು ಅಷ್ಟೊಂದು ಅದನ್ನು ಬರೆಯೋದು ಸರಿಯಲ್ಲ. ಯಾಕಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿರ್ತವೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಟೂ ಮಚ್ ಡೈನಾಮಿಕ್ ಇರ್ತವೆ. ಇದನ್ನು ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಇಂಥ ವಿಷಯಗಳನ್ನ ನಿಮಗೆ ಗೊತ್ತಿರಬೇಕು ಅಂದರೆ ಹಿಸ್ಟ್ರಿ ಗೊತ್ತಿರಬೇಕು ಅದರದ್ದು. ಓಕೆ, ನಾನು ಹೇಳಿದ್ನಲ್ಲ, ಇದು 75 ವರ್ಷದ ಹಿಂದಿನ ಸಂಘರ್ಷ, ಅದಕ್ಕಿಂತ ಹಿಂದೆ ನೂರಾರು ವರ್ಷಗಳ ಹಿಂದಿನ ಸಂಘರ್ಷ ಇದೆ, ಅದು ಬೇರೆ. ಓಕೆ, ಇದ್ರ ಮೇಲೆ ಇಸ್ರೇಲ್ ಪ್ಯಾಲಿಸ್ತೇನ್ದು ಸಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಇಸ್ರೇಲ್ ಪ್ಯಾಲಿಸ್ತೇನ್ ಯುದ್ಧದ್ದು ಇನ್ನೊಂದು ನನ್ನ ಚಾನಲ್ ಏನಿದೆ ಈರಣ್ಣ ಕನ್ನಮಡಿ ಅಂತ ನೀವು ಹೊಡೆದ್ರೆ ಯೂಟ್ಯೂಬಲ್ಲಿ ಬರುತ್ತೆ, ಅದರೊಳಗೆ ಮಾಡಿದ್ದೀನಿ. ಓಕೆ, ಕಂಪ್ಲೀಟ್ ಏನು ಇಷ್ಟು ವರ್ಷದ ಏನು ಇತಿಹಾಸ ಇದೆಯೋ ಅದನ್ನೆಲ್ಲ ಹೇಳಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ನೋಡಿ, ಒಂದನೇದು ಈ ಇರಾನ್ ದೇಶ. ಓಕೆ, 2003ರಲ್ಲಿ ಈ ಒಂದು ಆಪರೇಷನ್ ಗ್ರೌಂಡ್ ಜೀರೋ ಅಂತ ಅಮೇರಿಕಾ ಲಾಂಚ್ ಮಾಡಿ ಸದ್ದಾಮ್ ಹುಸೇನನ್ನು ಹೊಡೆದಿದ್ದಾಗಿರ್ಬೋದು. ಸದ್ದಾಮ್ ಹುಸೇನ್ ಇದ್ದಾಗಿಂದನೂ ಕೂಡ ಇರಾನ್ ಈಸ್ ನೋನ್ ಫಾರ್ ಆಯಿಲ್ ರಿಸರ್ವ್ಸ್. ಓಕೆ, ಇರಾನ್ ದೇಶದೊಳಗೆ ಈ ಆಯಿಲ್ ರಿಸರ್ವ್ಸ್ಗಳು ಜಾಸ್ತಿ ಇದ್ದಾವೆ. ಅದನ್ನು ಹೆಂಗರೆ ಮಾಡಿ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಜಾರ್ಜ್ W. ಬುಷ್ ಆಗಿರ್ಬೋದು, ಬಿಲ್ ಕ್ಲಿಂಟನ್ ಆಗಿರ್ಬೋದು, ಅಮೇರಿಕನ್ ಸಕ್ಸೆಸಿವ್ ಪ್ರೆಸಿಡೆಂಟ್ಗಳು ಟ್ರೈ ಮಾಡ್ತಿದ್ದಾರೆ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಈಗ ಇಸ್ರೇಲ್ ಯಾಕೆ ಇರಾನ್ ಮೇಲೆ ದಾಳಿ ಮಾಡಿದೆ, ಈ ಸಾರ್ತಿ ಇಸ್ರೇಲೇ ಹೋಗಿ ಇರಾನ್ ಮೇಲೆ ದಾಳಿ ಮಾಡಿದ್ದು ಯಾಕಂದರೆ ಪ್ಯಾಲಿಸ್ತೇನಿಯನ್ಸ್. ಓಕೆ, ಪ್ಯಾಲಿಸ್ತೇನ್ ಇಸ್ರೇಲ್ ಮ್ಯಾಗ ದಾಳಿ ಮಾಡೋಕ್ಕೆ ಕಾರಣನೇ ಇರಾನ್ ಅಂತ ಈ ಒಂದು ಇಸ್ರೇಲ್ನ ಆರ್ಗ್ಯುಮೆಂಟ್. ಅದು ಸತ್ಯನೂ ಹೌದು. ದೇರ್ ಆರ್ ಸಮ್ ಪ್ರಾಕ್ಸಿ ಗ್ರೂಪ್ಸ್. ಓಕೆ, ಸಣ್ಣ ಸಣ್ಣ ಬಂಡುಕೋರರ ಗುಂಪುಗಳಿದ್ದಾವೆ, ಹಿಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಆಗಿರ್ಬೋದು. ಓಕೆ, ಈ ಗುಂಪುಗಳಿಗೆ ಸಿಯಾ ಒಂದು ಸೆಕ್ಟ್, ಮುಸ್ಲಿಮ್ನಲ್ಲಿ 2 ಸೆಕ್ಟ್ ಬರ್ತಾವಲ್ಲ, ಸುನ್ನಿ ಸಿಯಾ ಸೆಕ್ಟ್ ಹೊಂದಿರುವಂಥ ಈ ಇರಾನ್ ದೇಶ ಸಪೋರ್ಟ್ ಮಾಡ್ತಾ ಇದೆ ಈ ಒಂದು ಸಣ್ಣ ಸಣ್ಣ ಟೆರರಿಸ್ಟ್ ಗ್ರೂಪ್ಗಳು. ದೇ ಆರ್ ಲೈಕ್ ಬಂಡುಕೋರರ ಗುಂಪುಗಳಿಗೆ ಸಪೋರ್ಟ್ ಮಾಡಿದ್ರಿಂದ ಅವರೇ ಹೋಗಿ ಈ ಇಸ್ರೇಲ್ ಮೇಲೆ ದಾಳಿ ಮಾಡ್ತಿದ್ದಾರೆ, ಇದನ್ನು ಬಿಡಬೇಕು ಅಂತ. ಓಕೆ, ಸೊ ಅದಕ್ಕೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ಬಂಡುಕೋರರ ಗುಂಪುಗಳಿಗೆ ಇದು ಸಹಕಾರ ನೀಡ್ತಿದೆ. ಇದನ್ನು ಬಿಟ್ಟು ಬೇರೆ ರೀಸನ್ಸ್ಗಳೇನಿದ್ದಾವೆ ನಿಮಗೆ ಹೇಳ್ತೀನಿ.
ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡಿ G7 ಮೀಟಿಂಗ್ ನಡೆದಿತ್ತು. ಎಲ್ಲಿ ಈ ವರ್ಷದ G7 ಮೀಟಿಂಗ್ ನಡೆದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ಗೈಸ್. ಅದರ ಮೀಟಿಂಗ್ ನಡು ಬಿಟ್ಟು ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ವಾಪಸ್ ಅಮೆರಿಕಕ್ಕೆ ಹೋಗಿದ್ದಾನೆ. ಆ್ಯಂಡ್ ಹೋಗೇನು ಮಾಡಿದ್ದಾನೆ, ಇರಾನ್ ಮೇಲೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಬೇಕು ಅಂತ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್, ಓಕೆ, ಯಾವ ಆಪರೇಷನ್ನ ಲಾಂಚ್ ಮಾಡಿದೆ ಅಮೆರಿಕ ಇರಾನ್ ವಿರುದ್ಧ, ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅನ್ನುವಂಥ ಆಪರೇಷನ್ ಅಡಿಯಲ್ಲಿ ಈ ಇರಾನ್ ದೇಶದ 3 ಪರಮಾಣು ಘಟಕಗಳು ಪರಮಾಣು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಈ ಇರಾನ್ ಒಂದು ಪ್ರಯತ್ನ ಮಾಡ್ತಿದೆ. ಆ ಪರಮಾಣು ವಿದ್ಯುತ್ ಉತ್ಪಾದನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಅಮೆರಿಕ ಏನಿದೆ, ಅಮೆರಿಕಕ್ಕೂ ಕೂಡ ಭಯ ಇದೆ, ನಾಳೆ ಅಮೆರಿಕದ ಮೇಲೂ ದಾಳಿ ಮಾಡ್ಬೋದು. ಓಕೆ, ಸೊ ನೀವು 9/11 ಅಟ್ಯಾಕ್, ಓಕೆ, ಈ ಒಂದು ಅಮೆರಿಕದ ಮೇಲೆ ಮಾಡಿದವ್ರು ಯಾರು, ಓಕೆ, 9/11 ಅಟ್ಯಾಕ್ ಮಾಡಿದ್ದು ಇದೇ ಇರಾನಿ ಅಂತ ಹೇಳ್ಬಿಟ್ಟು ಇವನ್ ಸದ್ದಾಮ್ ಹುಸೇನ್ನು ಕೂಡ ಹೊಡೆದಿದ್ದು ಅಮೆರಿಕದವರೇ. ಆ್ಯಂಡ್ ಇಟ್ಸ್ ಅ ಲಾಂಗ್ ಸ್ಟೋರಿ ಗೈಸ್. ಓಕೆ, ಈಗ ನಾನು ಇಲ್ಲೇನಿದೆಯೋ ಅದನ್ನು ಹೇಳ್ತೀನಿ. ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಡಿಯಲ್ಲಿ ಇಲ್ಲಿ ನೋಡಿ, ತೆಹರಾನ್ ಇದ್ರ ಕ್ಯಾಪಿಟಲ್ ಹತ್ರನೇ ಈ ಫೋರ್ಡೋ ಆ್ಯಂಡ್ ನಟ್ಜನ್ ಆ್ಯಂಡ್ ಇಸ್ಫಾನ್, ಓಕೆ, ಈ 3 ಈ ಪರಮಾಣು ಕೇಂದ್ರಗಳೇನಿದೆ ಇವ್ರ ಮೇಲೆ ದಾಳಿ ಮಾಡಿದೆ ಅಮೆರಿಕ. ಓಕೆ, ಈಗ ಇರಾನ್ ಏನು ಹೇಳ್ತಾ ಇದೆ, ನಾವು ಕೂಡ ದಾಳಿ ಮಾಡದೆ ಬಿಡೋದಿಲ್ಲ. ಇಟ್ಸ್ ಅ ಮ್ಯಾಡ್ ವಾರ್ ಗೈಸ್. ಕೆಲವೊಂದಿಷ್ಟು ಜನ World War III ಅಂತ ಕೂಡ ಹೇಳ್ತಿದ್ದಾರೆ. ನನಗೆ ಅನಿಸೋದಿಲ್ಲ World War III ಅಂತ. ಯಾಕಂದರೆ ಈ ದೇಶಗಳ ನಡುವೆ ಯಾವತ್ತೂ ಈ ಸಣ್ಣ ಪುಟ್ಟ ಯುದ್ಧಗಳು ಆಗ್ತಾನೆ ಇರ್ತವೆ. ಆ್ಯಂಡ್ ಇರಾನ್ನಲ್ಲಿ ಈ ನ್ಯೂಕ್ಲಿಯರ್ ಎನರ್ಜಿ ರೆಡಿ ಮಾಡ್ತಿದ್ದಾರೆ ಅಂತ ಇವ್ರ ವಾದ ಏನಿದೆ. ಇರಾನ್ ಏನು ಹೇಳ್ತಾ ಇದೆ, ಎಲ್ಲ ದೇಶಗಳು ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನ್ ಮಾಡ್ತಿದ್ದಾವೆ, ನಾವು ಮಾಡಿದರೆ ಏನು ಪ್ರಾಬ್ಲಮ್ಮು, ನಾವು ಎಜುಕೇಷನ್ಗೋಸ್ಕರ ರಿಸರ್ಚ್ಗೋಸ್ಕರ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಮಾಡ್ತೀವಿ, ಮೆಡಿಸಿನ್ಗೋಸ್ಕರ ಉಪಯೋಗ ಮಾಡ್ತೀವಿ ಅಂತ ಇರಾನ್ ದೇಶ ಹೇಳುತ್ತೆ. ಆದರೆ ಅಮೇರಿಕ ಹೇಳುತ್ತೆ ಎನಿವೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ, ಅಮೇರಿಕಾ ಮತ್ತು ಇರಾನ್ ಇವೆರಡಕ್ಕೂ ನಡುವೆ ಮೊದಲಿನಿಂದನೂ ದ್ವೇಷ ಇರೋಕ್ಕೆ ಧರ್ಮನೂ ಕೂಡ ಒಂದು ಕಾರಣ ಇದೆ ಗೈಸ್. ಓಕೆ, ಅದಕ್ಕೆ ಇಸ್ರೇಲ್ ಪ್ಯಾಲೆಸ್ತೈನ್ ಕೂಡ ಕಾರಣ. ಆದರೆ ಇಲ್ಲಿ ಅಮೇರಿಕ ಏನು ಹೇಳ್ತಿದೆ ಅಂದರೆ, ಇಲ್ಲ ನೀವು ವೆಪನ್ಸ್ಗಳನ್ನು ರೆಡಿ ಮಾಡ್ತಿದ್ದೀರಿ, ನಾಳೆ ನೀವೇನ್ರಿ ವೆಪನ್ಸ್ ರೆಡಿ ಮಾಡಿದರೆ ನಮ್ಮೆಲ್ಲೂ ಹಾಕ್ಬೋದು, ಆಮೇಲೆ ನಮ್ಮನ್ನೇ ಟಾರ್ಗೆಟ್ ಇಟ್ಕೊಂಡು ನೀವು ವೆಪನ್ಸ್ನ ರೆಡಿ ಮಾಡ್ತಿರಬಹುದು ಅಂತ ಕೂಡ ಅಮೇರಿಕಾಕ್ಕೆ ಈ ಒಂದು ಇರಾನ್ ಭಯವನ್ನು ಹುಟ್ಟಿಸಿದೆ. ಈ ಸರೌಂಡಿಂಗ್ ಕಂಟ್ರಿ ನೋಡ್ರಿ, ಎಲ್ಲ ಮುಸ್ಲಿಂ ಕಂಟ್ರಿ ಇದ್ದಾವೆ, ಕುವೈತ್, ಬಹ್ರೇನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಓಮನ್, ಸೌದಿ ಅರೇಬಿಯಾ, these all countries. See, Afghanistan is also having border with Iran. Okay, these proxy groups ನ ಇಟ್ಕೊಂಡು ಇವರು ಯುದ್ಧ ಮಾಡ್ತಿದ್ದಾರೆ ಅಂತ ಇವರ ವಾದವಾಗಿದೆ. ಓಕೆ, ಹಂಗಂದ್ರೆ ಮೊದಲು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಒಂದು 4-5 ಪ್ರಮುಖ ಕಾರಣಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಅದು ಆದಮೇಲೆ ಪ್ರಬಂಧ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಕರೆಂಟ್ ಅಫೇರ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಯು ಕೆನಾಟ್ ರೈಟ್ ಇಟ್ ಗೈಸ್. ಓಕೆ, ಎಸ್ಸೇನು ಬರೆಯೋಕ್ಕಾಗೋದಿಲ್ಲ. ಒಂದೇದು ನಾನು ಹೇಳಿಲ್ಲ, ಇರಾನ್ ದೇಶದ ಪರಮಾಣು ತಂತ್ರಜ್ಞಾನ ಅಭಿವೃದ್ಧಿ ಮಾಡ್ತಾ ಇರೋದು ಇದು ಅಮೆರಿಕಕ್ಕೆ ಮತ್ತು ಇಸ್ರೇಲ್ಗೆ ಇಬ್ಬರಿಗೂ ನುಂಗ್ಲಾರ್ ತುತ್ತಾಗಿದೆ. 1948 ಇಸ್ರೇಲ್ ಏನು ಫಸ್ಟ್ ಟೈಮ್ ಒಂದು ದೇಶ ಅಂತ ರಿಕಗ್ನೈಸ್ ಮಾಡ್ತೋ ಆವಾಗ ಇವನ್ ಇರಾನ್ ಕೂಡ ಇದನ್ನು ದೇಶ ಅಂತ ಹೇಳಿದೆ. ಆದರೆ ಯಾವಾಗ ಜೂಸ್ಗಳ ಮೇಲೆ ಅಟ್ಯಾಕ್ ಆಗಕ್ಕೆ ಶುರು ಮಾಡ್ತೋ ಅವಾಗಿಂದ ಇಸ್ರೇಲ್ ಮತ್ತು ಇರಾನ್, ಓಕೆ, ಇಸ್ಲಾಮಿಕ್ ಕಂಟ್ರಿ ಮತ್ತು ಜೂಯಿಸ್ಟ್ ಕಂಟ್ರಿ, ದೇ ಆರ್ ವೆರಿ ಕ್ಲೋಸ್ ಟು ಕ್ರಿಶ್ಚಿಯಾನಿಟಿ ಆಲ್ಸೋ. ಆ್ಯಂಡ್ ಈ ಪರಮಾಣು ತಂತ್ರಜ್ಞಾನ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ಎಲ್ಲ ದೇಶಗಳು, ಇರಾನ್ ನನಗೆ ಬೇಕಾಗಿದ್ದನ್ನು ನಾನು ಎಜುಕೇಷನ್ಗೋಸ್ಕರ ಮಾಡ್ತೀನಿ ಅಂತ ಇರಾನ್ ಹೇಳ್ತಾ ಇದೆ. ಕಳೆದ 2-3 ವರ್ಷಗಳಲ್ಲಿ ನೂರಾರು ಕಂಪ್ಯೂಟರ್ ವೈರಸ್ಗಳನ್ನು ಇರಾನ್ ದೇಶಕ್ಕೆ ಅಮೆರಿಕ ದೇಶ ರವಾನೆ ಮಾಡಿದೆ. ಅದರೊಳಗೆ ಫೇಮಸ್ ಅಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕ್ವಶನ್ ಕೂಡ ಕೇಳಿದರೆ ಸ್ಟಕ್ಸ್ನಟ್. ಓಕೆ, ಸ್ಟಕ್ಸ್ನಟ್ ಅನ್ನುವಂಥ ಒಂದು ವೈರಸ್. ಓಕೆ, ಇದನ್ನು ಕಂಪ್ಯೂಟರ್ ವೈರಸ್, ಇದನ್ನು ಬಿಟ್ಟು ಇರಾನ್ನಲ್ಲಿ ಯಾವ ಕಂಪ್ಯೂಟರ್ಗಳಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ರೋ ಪರಮಾಣು ಶಕ್ತಿಗಳ ಬಗ್ಗೆ ಇದನ್ನು ಹಾಳು ಮಾಡಿದ್ದಾರೆ. ನೂರಾರು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಿದ್ರೋ ಅಂಥವ್ರನ್ನು ಕೊಲ್ಲಲಾಗಿದೆ, ಇರಾನ್ನೊಳಗೆ ಕೊಲ್ಲಲಾಗಿದೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಗೈಸ್, ಇಟ್ ಕೀಪ್ಸ್ ಕಂಟಿನ್ಯೂವಿಂಗ್. ಓಕೆ, ಧರ್ಮ ಇವೆಲ್ಲ ಯಾವಾಗ ಮುಂದೆ ಬರ್ತವೆ ಆ್ಯಂಡ್ ದೀಸ್ ವಾರ್ಸ್ ಆರ್ ನಾಟ್ ಗೋಯಿಂಗ್ ಟು ಎಂಡ್.
ಇರಾನ್ ತನ್ನ ಪರಮಾಣು ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತಿರುವುದು ಆಮೇಲೆ ಇಸ್ರೇಲ್ಗೆ ನೇರ ಭದ್ರತಾ ಅಪಾಯವಾಗಿದೆ ಅಂತ ಇಸ್ರೇಲ್ ಹೇಳುತ್ತೆ. ಇಸ್ರೇಲ್ ಯಾಕೆ ಭಯ ಪಡಬೇಕು? ಬಿಕಾಸ್ ಅವ್ರು ಏನು ಮಾಡಿಲ್ಲ ಅಂದರೆ ಭಯನೇ ಪಡುವಂಥ ಅವಶ್ಯಕತೆ ಇಲ್ಲ. ಇಸ್ರೇಲ್ ಹೀಗೆ ಭಾವಿಸ್ತದೆ, ಇಸ್ರೇಲ್ ನಮಗೆ ಸಹಾಯ ಮಾಡುವುದಕ್ಕೆ ಅಮೆರಿಕ ಇಸ್ರೇಲ್ ಸಹಾಯ ಮಾಡೋಕ್ಕೆ ಬರ್ತಾ ಇದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವುದು, ಇದರಿಂದ ಇಸ್ರೇಲ್ನ ಹತ್ಯಾಕಾಂಡಕ್ಕೆ ಗಂಭೀರ ಅಪಾಯ ಉಂಟಾಗಬಹುದು ಎಂಬ ಭಯ ಕೂಡ ಅದಕ್ಕಿದೆ. 2022ರಿಂದ 2025 ಕಾಲದಲ್ಲಿ ಇರಾನ್ ತಂತ್ರಜ್ಞಾನದಲ್ಲಿ ಎಷ್ಟೋ ಮಟ್ಟಕ್ಕೆ ಮುಂದುವರಿದಿದ್ದು, ಓಕೆ, ನೂತನ ಯುರೇನಿಯಂ ಶ್ರೀಮಂತಿಕೆ ಕೇಂದ್ರಗಳನ್ನು ಸ್ಥಾಪಿಸಿತು. ಓಕೆ, ದೇ ಆರ್ ಡೂಯಿಂಗ್ ಇಟ್ ಎಂಬುದು ಇಸ್ರೇಲ್ನ ಆತಂಕವನ್ನು ಹೆಚ್ಚಿಸಿದೆ. ಅದಕ್ಕೆ ಇಸ್ರೇಲ್ ಅಟ್ಯಾಕ್ ಮಾಡಿ ನ್ಯೂಕ್ಲಿಯರ್ ಕೇಂದ್ರಗಳೇನಿದೆ ಅವಕ್ಕನ್ನು ಧ್ವಂಸ ಮಾಡಬೇಕು ಅಂತ ಮಾಡಿದೆ. ಓಕೆ, ಆ್ಯಂಡ್ ಪ್ಯಾಲಿಸ್ತೇನ್ನ ವಿವಾದ ಮತ್ತು ಹಮಾಸ್ಗೆ ಬೆಂಬಲ. ನಾನು ಆಗಲೇ ಹೇಳಿದೆ, ಸಿಯಾ ಮುಸ್ಲಿಂ ಗುಂಪಾಗಿರುವಂಥ ಈ ಹಮಾಸ್ರು ಲಾಸ್ಟ್ ಇಯರ್ ಈ ಒಂದು ಇಸ್ರೇಲ್ ಮೇಲೆ, ಪ್ಯಾಲಿಸ್ತೇನಿನ ಹಮಾಸ್ರು ಇಸ್ರೇಲ್ ಮೇಲೆ ಒಂದೇ ಸಾರ್ತಿಗೆ ಮೋರ್ ದೆನ್ 7,000ಕ್ಕಿಂತಲೂ ಹೆಚ್ಚು ಮಿಸೈಲ್ಗಳಿಂದ ದಾಳಿ ಮಾಡಿದ್ದು. ಇವರು ಜಗತ್ತನ್ನು ಹಾಳು ಮಾಡಕ್ಕೆ ಕೂತಿದ್ದಾರೆ ಗೈಸ್. ಓಕೆ, ಲಿಟ್ರಲಿ ಇದು ಯುದ್ಧಗಳ ಕಾಲ ಅಲ್ಲ, ಬುದ್ಧನ ಕಾಲ, 21ನೇ ಶತಮಾನ, ಅಪಾರ್ಚುನಿಟಿ ಇರೋದು, ದುಡಿದು ಪ್ರೋಗ್ರೆಸ್ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರಬೇಕಾದ್ರೆ ಇವರು ತಮ್ಮನ್ನೇ ಹೊಡೆದಾಡ್ತಾ ಇರುವುದನ್ನು ನಾವು ಕಾಣ್ತೀವಿ. ಮತ್ತು ಸಿವಿಲೈಸ್ ಸೊಸೈಟಿ ಅಂತೆ, ಗ್ಲೋಬಲೈಸ್ ಸೊಸೈಟಿ ಅಂತೆ, ವಾಟ್ ಪರ್ಪಸ್ ಗೈಸ್? ಓಕೆ, ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ಇಸ್ರೇಲ್ ಹತ್ರ ಐರನ್ ಡೋಮ್, ಓಕೆ, ಐರನ್ ಡೋಮ್ ಅಂತ ಒಂದು ಏನು ಈ ಮಿಸೈಲ್ ಇಂಟರ್ಸೆಪ್ಟರ್ ಟೆಕ್ನಾಲಜಿ ಇದೆ. ಇಂಟರ್ಸೆಪ್ಟರ್ ಅಂದರೆ ಹಿಂಗೇನು ಮಿಸೈಲ್ ಬರ್ತಾವಲ್ಲ ಅವಕ್ಕೂರ್ನ ಅದು ಅಲ್ಲೇ ಹೊಡೆದು ಉರುಳಿಸ್ತದ, ಒಳಗೆ ಹೋಗಕ್ಕೆ ಬಿಡೋಂಗಿಲ್ಲ, ಯಾವುದು ಬಿಲ್ಡಿಂಗಿಗೆ ಬಡಿಯಕ್ಕೆ ಬಿಡೋಂಗಿಲ್ಲ. ಆದರೆ ಲಾಸ್ಟ್ ಇಯರ್ ಹಮಾಸ್ ಅಟ್ಯಾಕ್ ಮಾಡಿದಾಗ ಆ್ಯಕ್ಚುಲಿ ಈ ಒಂದು ವ್ಯವಸ್ಥೆ ಫೇಲ್ ಆಗಿದ್ದನ್ನು ಕಾಣ್ತೀವಿ. ಇದನ್ನು ದಾಟಿ ಒಳಗೆ ಹೋಗಿ ನೂರಾರು ಬಿಲ್ಡಿಂಗ್ಗಳ ಮೇಲೆ ಈ ಬಾಂಬ್ಗಳು ಬಿದ್ದಿದ್ದನ್ನು ಕಾಣ್ತೀವಿ. ಆ್ಯಂಡ್ ಯಾರ್ಯಾರೆಲ್ಲ ಭಾರತದೊಳಗೆ ಹುಟ್ಟಿರೋ, ಐ ಥಿಂಕ್ ಗೈಸ್ ವಿ ಆರ್ ವೆರಿ 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 ಲಕ್ಕಿ. ಓಕೆ, ಸೊ ಬೈ ಆ್ಯಂಡ್ ಲಾರ್ಜ್ ಭಾರತದೊಳಗೆ ಹುಟ್ಟಿದಂಥವ್ರು, ಎಸ್ ಸಮಸ್ಯೆಗಳಿದ್ದಾವೆ ಇಲ್ಲ ಅಂತಲ್ಲ, ಆದರೆ ಈ ಯುದ್ಧ ಪೀಡಿತ ದೇಶಗಳಲ್ಲಿ ನೀವು ನೋಡಿದರೆ ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಗೈಸ್. ಓಕೆ, ಐ ವಿಲ್ ಟೆಲ್ ಯು ಸಮಥಿಂಗ್. ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡೆದು 2 ವರ್ಷದ ಮೇಗಾಯಿತು. ಗೈಸ್, ಅಫಿಷಿಯಲ್ ಡೇಟಾ ಪ್ರಕಾರ 8 ಲಕ್ಷ ಜನ ಸತ್ತೋಗಿದ್ದಾರೆ. ಇಮ್ಯಾಜಿನ್, 8 ಲಕ್ಷ ಜನ. ಓಕೆ, ಇಬ್ಬರು ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ನಾ ಮುಂದೆ ತಾ ಮುಂದೆ ಅಂತ ಮಾಡುವಂಥ ಯುದ್ಧಗಳಿಂದ 8 ಲಕ್ಷ ಜನ ಸತ್ತೋಗಿದ್ದಾರೆ ಗೈಸ್. ಆ್ಯಂಡ್ ಗೊತ್ತಿಲ್ಲದೆ ಇರೋರು, ಇನ್ನೂ ಡೇಟಾ ಇಲ್ಲದೆ ಇರೋರು ಎಷ್ಟು ಜನ ಸತ್ತಿದ್ದಾರೋ ಗೊತ್ತಿಲ್ಲ ಯುದ್ಧದಿಂದ. ಡೆಫಿನೆಟ್ಲಿ ಅದಕ್ಕೆ ಭಾರತದ ಪ್ರಿನ್ಸಿಪಲ್ಸ್, ಭಾರತದ ಒಂದು ತತ್ವಗಳು ಜಗತ್ತಿನೊಳಗೆ ಫೇಮಸ್ ಆಗಿರಲಿಕ್ಕೆ ಮೂಲ ಕಾರಣನೇ ಇದೆ. ಓಕೆ, ಯುದ್ಧದಲ್ಲಿ ಗೆದ್ದವನ್ ಸೋತ, ಸೋತವನ್ ಸತ್ತ ಅಂತ ನಂಬಿರುವಂಥ ದೇಶ ಭಾರತ. ಓಕೆ, ಪ್ಯಾಲಿಸ್ತೇನ್ನ ವಿವಾದ. ಇರಾನ್ ಪ್ಯಾಲಿಸ್ತೇನ್ನ ಹಮಾಸ್ ಮತ್ತು ಇಸ್ಲಾಮಿಕ್ ಜಿಹಾದಿ ಸಂಘಟನೆಗಳಿಗೆ ಇಂಪಾರ್ಟೆಂಟಾ ನೇರ ಬೆಂಬಲ ನೀಡುತ್ತಿದೆ ಅನ್ನೋದು ಇರಾನ್ ನೀಡ್ತಾ ಇದೆ ಅನ್ನೋದು ಇಸ್ರೇಲ್ನ ಒಂದು ವಾದವಾಗಿದೆ. ಈ ಸಂಘಟನೆಗಳು ಇಸ್ರೇಲ್ ವಿರುದ್ಧ ಹೋರಾಡುತ್ತಿವೆ. ಇಸ್ರೇಲ್ ಈ ಬೆಂಬಲವನ್ನು ತನ್ನ ರಾಷ್ಟ್ರೀಯ ಭದ್ರತೆಗೆ ನೇರ ಧಮಕಿ ಅಂತಾನೆ ಹೇಳ್ತಾ ಇದೆ, ಪರಿಗಣಿಸ್ತದೆ. ಈ ವಿಷಯ ಕೂಡ 2 ರಾಷ್ಟ್ರಗಳ ಶತ್ರುತ್ವ ತೀವ್ರವಾಗಲಿಕ್ಕೆ ಕಾರಣ ಆಗಿದೆ. ಪ್ರಾಕ್ಸಿ ಯುದ್ಧಗಳು ಅಂತ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಬಂಡುಕೋರರ ಗುಂಪುಗಳು, ಲೆಬನಾನ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ನೋನ್ ಫಾರ್ ದಿಸ್. ಓಕೆ, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಆಗಿರ್ಬೋದು, ಸಿರಿಯಾದಲ್ಲಿ ಸಿಯಾ ಸಂಘಟನೆಗಳ ನೆರವು ಕೂಡ ಇರಾನ್ಗೆ ಸಿಗ್ತಾ ಇದೆ. ಇವುಗಳಿಂದ ಇಸ್ರೇಲ್ ಗಡಿಗೆ ನೇರ ಹಾನಿ ಸಂಭವಿಸ್ತಾ ಇದೆ. ಇಸ್ರೇಲ್ ಈ ಗುಂಪುಗಳ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದೆ. ಪ್ರಾಕ್ಸಿ ಯುದ್ಧಗಳು ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ತೀವ್ರ ಶತ್ರುತ್ವವನ್ನು ಮತ್ತಷ್ಟು ಉದ್ದೀಪನಗೊಳಿಸುತ್ತಿವೆ. ಓಕೆ, ಈ ಸಣ್ಣ ಸಣ್ಣ ಗುಂಪುಗಳೇನದಾವಲ್ಲ, ಆಮೇಲೆ ಈ ಪ್ಯಾಲಿಸ್ತೇನ್ ಇದು ಐತ್ಲ ಗೈಸ್, ಇಸ್ರೇಲ್ ಐತ್ಲ, ಅಮೇರಿಕ ಹೇಳಿದ ಇಸ್ರೇಲ್ಗೆ ನಮ್ಮ ಕಡೆ ಏನು ವೆಪನ್ ಅದಾವಲ್ಲ ಅವೆಲ್ಲ ನಿನ್ನೂ ವೆಪನ್ ಇದ್ದಂಗೆ, ನೀನು ಅವಕೂರ್ನ ಯೂಸ್ ಮಾಡ್ಬೋದು. ಓಕೆ, ಅಷ್ಟೊಂದು ಫ್ರೀಡಮ್ ಕೊಟ್ಟಿದೆ. ಆ್ಯಂಡ್ ಎದಕ್ಕಂದರೆ ಎರಡೂ ಕೂಡ ಈ ಕ್ರಿಶ್ಚಿಯನ್ ಕಂಟ್ರೀಸ್ ಇರೋದ್ರಿಂದ. ನೆಕ್ಸ್ಟ್, ಭೂ ರಾಜಕೀಯ ಪ್ರಭಾವ ಮತ್ತು ವಿಸ್ತರಣೆಯ ಯತ್ನಗಳು ಕೂಡ ನಡೀತಾ ಇದ್ದಾವೆ. ಇರಾನ್ ತನ್ನ ಪ್ರಭಾವವನ್ನು ಪಶ್ಚಿಮ ಏಷ್ಯಾದಾದ್ಯಂತ ವಿಸ್ತರಿಸಲಿಕ್ಕೆ ಯಾವತ್ತೂ ಕೂಡ ಟ್ರೈ ಮಾಡ್ತಿರುತ್ತೆ. ಇಸ್ರೇಲ್ ಚಿಕ್ಕ ದೇಶ ಆದರೂ ಕೂಡ
ತನ್ನ ಪಾಲುದಾರಿಕೆನೂ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ಅಮೆರಿಕ, ಸೌದಿ ಅರೇಬಿಯಾ ಆ್ಯಂಡ್ UAE ಮುಂತಾದ ರಾಷ್ಟ್ರಗಳ ಮೇಲೆ ಕೂಡ ಆಗು ಹೋಗು ಪ್ರಭಾವ ಬೀರುವ ಉದ್ದೇಶದಿಂದ ಇರಾನ್ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಅಂತ ಕೂಡ ಕೆಲವೊಬ್ಬರು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದು ಇಸ್ರೇಲ್ಗೆ ಭದ್ರತಾ ಧಮಕಿ ಕೂಡ ಆಗಿದೆ. ಓಕೆ, ಅಂದರೆ ನಾನು ಮೇಲೂ ನೀನು ಮೇಲೂ, ನನಗೆ ಎಷ್ಟು ನಿನಗೆ ಎಷ್ಟು ಅನ್ನುವಂಥ ಒಂದು ಮನೋಭಾವ. ನೆಕ್ಸ್ಟ್, ಆರ್ಥಿಕ ನಿರ್ಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಪ್ರಕ್ರಿಯೆ. ನೋಡಿ, ಇಸ್ರೇಲ್ನ ಪ್ರೇರಣೆಯೊಂದಿಗೆ ಅಮೆರಿಕ ಮತ್ತು ಇತರ ಪಾಶ್ಚಾತ್ಯ ರಾಷ್ಟ್ರಗಳು ಇರಾನ್ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿವೆ. ಇರಾನ್ ಈ ನಿರ್ಬಂಧಗಳನ್ನು ತನ್ನ ಆಂತರಿಕ ಅಭಿವೃದ್ಧಿಗೆ, ನೋಡಿ, ಇರಾನ್ ಯಾವಾಗ ಅಮೆರಿಕ ಹೇಳಿದ್ದನ್ನು ಕೇಳಿಲ್ವೋ ಅದರ ಮೇಲೆ ಆರ್ಥಿಕ ದಿಗ್ಬಂಧನ ಹೇರಿದೆ ಅಮೆರಿಕ. ಎದಕ್ಕಂದರೆ ಅಮೆರಿಕ ಇಸ್ ಅ ಪರ್ಮನೆಂಟ್ ಮೆಂಬರ್ ಇನ್ ಯುನೈಟೆಡ್ ನೇಷನ್ಸ್ ಗೈಸ್. ಸೊ ಆದ್ದರಿಂದ ಇವ್ರ ಮೇಲೆ ನೀವು ಇಮ್ಯಾಜಿನ್ ಮಾಡಿರಿ, ಅವ್ರ ಮೇಲೆ ಆರ್ಥಿಕ ದಿಗ್ಬಂಧನ ಹೇಳ್ತಾರೆ ಅಂದರೆ ಒಂದು ದೇಶ ಹೆಂಗೆ ತಡ್ಕೊಂಡ್ಕೊಂಡ್ರಕ್ಕೆ ಸಾಧ್ಯ? ಅವ್ರ ಹತ್ರನೂ ವೆಪನ್ಸ್ ಇದಾವೆ ಅಂದಾಗ ಅದು ಹೆಂಗೆ ತಡ್ಕೊಂಡ್ಕೊಂಡ್ರಕ್ಕೆ ಸಾಧ್ಯ? ಒಮ್ಮೆ ಬ್ಲಾಸ್ಟ್ ಆಗುತ್ತೆ ಗೈಸ್ ಅಮೆರಿಕ ಮತ್ತು ಇರಾನ್ಗೆ ಡೆಫಿನೆಟ್ಲಿ ಅದರ್ ಕಂಟ್ರೀಸ್ ಆಲ್ಸೋ ಸಪೋರ್ಟ್, ನೇಬರಿಂಗ್ ಕಂಟ್ರೀಸ್, ಆಲ್ ಮುಸ್ಲಿಂ ಕಂಟ್ರೀಸ್ ಕಮ್ ಟುಗೆದರ್. ಓಕೆ, ಇದಕ್ಕೆ ನೆವರ್ ಎಂಡಿಂಗ್ ಗೈಸ್, ಇದು ಎಂಡ್ ಆಗುವಂಥದ್ದು ಅಲ್ಲ. ಆರ್ಥಿಕತೆಗೆ ಮತ್ತು ರಾಷ್ಟ್ರೀಯ ಸ್ವಾಭಿಮಾನಕ್ಕೆ ಧಕ್ಕೆ ಕೂಡ ಉಂಟಾಗಿದೆ. ಈಗ ನೋಡಿ, ಈ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಅಂತ ಲಾಂಚ್ ಮಾಡ್ಯಾರಲ್ಲ, ಇದು ಇರಾನ್ ದೇಶದ ಸಾರ್ವಭೌಮತ್ವಕ್ಕೆ ಹಾನಿ ಉಂಟು ಮಾಡೋದು. ಇರಾನ್ ದೇಶ ಯಾಕೆ ಸುಮ್ಕೊಂಡಿರುತ್ತೆ? ಈಗ ಅವರು ಪ್ಲ್ಯಾನ್ ಮಾಡ್ತಾರೆ, ಅವ್ರ ಹತ್ರನೂ ವೆಪನ್ ಇದೆ, ಅವ್ರ ಹತ್ರನೂ ಮಿಸೈಲ್ ಇದ್ದಾವೆ, ಅವರು ಕೂಡ ಅಮೆರಿಕಕ್ಕೆ ಹೊಡಿತಾರೆ ಈಗ. ಓಕೆ, ಸೊ ಅನ್ನೆಸಸರಿಯಾಗಿ ಈ ಒಂದು ಎರಡು ದೇಶಗಳ ಒಂದು ನಡುವೆ ಅಮೆರಿಕ ಎಂಟ್ರಿ ಹೊಡೆದು ಮತ್ತೊಂದು ದೊಡ್ಡ ಯುದ್ಧಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದರಿಂದ ಈ ದೇಶಗಳು ಯುದ್ಧ ಮೈದಾನದಲ್ಲಿ ತಮ್ಮ ಉತ್ಸಾಹವನ್ನು ತೋರಿಸಲು ಮುಂದಾಗಿವೆ. ದಿಸ್ ಈಸ್ ನಾಟ್ ಗುಡ್ ಫಾರ್ ಎಂಟೈರ್ ವರ್ಲ್ಡ್ ಆ್ಯಂಡ್ ದಿಸ್ ಈಸ್ ನಾಟ್ ಗುಡ್ ಫಾರ್ ದೋಸ್ ಕಂಟ್ರೀಸ್ ಆ್ಯಸ್ ವೆಲ್. ಓಕೆ, ಆ ದೇಶಗಳಿಗೂ ಒಳ್ಳೆಯದಲ್ಲ, ಜಗತ್ತಿಗೂ ಒಳ್ಳೆಯದಲ್ಲ, ಭಾರತಕ್ಕೂ ಇದರಿಂದ ಒಳ್ಳೆಯದಲ್ಲ. ಓಕೆ, ಲಾಸೇ ಹೆಚ್ಚಿಗೆ. ಎಸ್, ಯಾರ್ಯಾರೆಲ್ಲ ಅಪ್ಕಮಿಂಗ್ PSI ಮತ್ತು ESI ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಐ ಹೋಪ್ ನಾನು ನನ್ನ ಹತ್ರ ಇರುವಂಥ ಜ್ಞಾನನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದ್ರ ಮೇಲೆ ನೀವು ನಂಬಿಕೆ ಇಟ್ಟು ಈ ಒಂದು ಪ್ರಬಂಧ ಪುಸ್ತಕವನ್ನು ತೆಗೆದುಕೊಳ್ಬೋದು ಗೈಸ್. ನೀವು KAS ಓದಿ, ಕನ್ನಡ ಮೀಡಿಯಮ್ನಲ್ಲಿ IAS ಓದಿ, PSI ಓದಿ, ESI ಓದಿ, ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೈಂಡ್ ಮ್ಯಾಪ್ ಮೂಲಕ ಪ್ರಬಂಧಗಳನ್ನ ನೀಡಲಾಗಿದೆ, ಪ್ರಚಲಿತ ಘಟನೆಗಳ ಅಳವಡಿಕೆ ಮಾಡಲಾಗಿದೆ, ಆ್ಯಂಡ್ ಪ್ರಬಂಧ ಬರೆಯುವ ಹಲವು ವಿಧಾನಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. 50 ಪ್ರಬಂಧಗಳು ಇದ್ದಾವೆ. ಇದರೊಳಗೆ ಕರೆಂಟ್ ಪ್ರಬಂಧಗಳು ಇದ್ದಾವೆ, ಒಳ ಮೀಸಲಾತಿ ಆಗಿರ್ಬೋದು, ತ್ರಿಭಾಷಾ ನೀತಿ, ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಡಾಲರ್ ಎದುರು ರೂಪಾಯಿ ಅಪಮೌಲ್ಯೀಕರಣ ಆಗಿರ್ಬೋದು, ಸಾಮಾಜಿಕ ಮಾಧ್ಯಮಗಳ ಪಾತ್ರ ಪ್ರಜಾಪ್ರಭುತ್ವದಲ್ಲಿ ಆಗಿರ್ಬೋದು, ವಾಟ್ ನಾಟ್ ಗೈಸ್. ಓಕೆ, ಬೇಸಿಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಈವನ್ ನೈತಿಕತೆ ಆಧಾರದ ಮೇಲೆ ಪ್ರಬಂಧವನ್ನು ನೀಡಿರುವಂಥ ಮೊದಲ ಪುಸ್ತಕ ಕೂಡ ಇದು ಆಗಿದೆ. ಯಾರು PSI ಎಕ್ಸಾಮ್ ಓದ್ತಿದ್ದೀರಾ, ಯು ಕ್ಯಾನ್ ಟೇಕ್ ಅವರ್ ಆನ್ಲೈನ್ ಕ್ಲಾಸ್, ಯು ಕ್ಯಾನ್ ಟೇಕ್ ಪೇಪರ್ 1 ಕಂಪ್ಲೀಟ್ ಕೋರ್ಸ್. 2 ಬುಕ್ ಇದ್ದಾವೆ, ಒಂದು essay ಬುಕ್ಕು, ಇನ್ನೊಂದು ಟ್ರಾನ್ಸ್ಲೇಷನ್ ಬುಕ್ಕು ಇನ್ನೊಂದು ತಿಂಗಳೊಳಗಾಗಿ ನಿಮಗೆ ದೊರೆಯುತ್ತೆ. ಪ್ರಿಂಟ್ ಹಾಕಿಸ್ಬೇಕು, ಖಾಲಿಯಾಗಿದ್ದ ಪ್ರಿಂಟ್ನ ಹಾಕಿಸ್ಕೊಡುತ್ತೆ. ಆ್ಯಂಡ್ ಯಾರಿಗೆ essay ಬುಕ್ ಬೇಕು ಅಂತೀರಿ, ಯಾರಿಗೆ ಹಿಂಗೆ ಡೀಟೇಲ್ ಆಗಿ ಒಂದು ವಿಷಯನ ತಿಳ್ಕೊಬೇಕಂತೀರಿ, ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಆ್ಯಂಡ್ ಪುಸ್ತಕನ ಪರ್ಚೇಸ್ ಮಾಡ್ಬೋದು, ಪೋಸ್ಟ್ ಮುಖಾಂತರ ನಿಮಗೆ ಪುಸ್ತಕನ ಪರ್ಚೇಸ್ ಮಾಡ್ಬೋದು. ಓಕೆ, ಕಳಿಸ್ಕೊಡ್ತೀವಿ. ಈಗ ಇಂಟ್ರೊಡಕ್ಷನ್. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದಿಂದ ಅಥವಾ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಡಿಸ್ಟರ್ಬೆನ್ಸಿಂದ ಭಾರತ ಮತ್ತು ಜಗತ್ತಿನ ಆರ್ಥಿಕತೆ ಮೇಲೆ ಏನು ಪ್ರಭಾವಗಳು ಬೀರ್ತವೆ, ಅದಕ್ಕೆ ಇಂಟ್ರೊಡಕ್ಷನ್. ಓಕೆ, ಪೀಠಿಕೆನ ನಾನು ಪ್ರಾರಂಭ ಮಾಡ್ತೀನಿ. ಮಧ್ಯಪ್ರಾಚ್ಯವು ಜಗತ್ತಿನ ರಾಜ್ಯತಾಂತ್ರಿಕ ಮತ್ತು ಆರ್ಥಿಕ ಹಾಗೂ ತೈಲ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖ ಒಂದು ಸ್ಥಾನವನ್ನು ಪಡೆದಿದೆ ಅಥವಾ ಸ್ಥಳವಾಗಿದೆ. ಪರ್ಟಿಕ್ಯುಲರ್ಲಿ ತೈಲ ರಾಜಕಾರಣ ಗೈಸ್, ಸರೌಂಡಿಂಗ್ ಎಲ್ಲ ದೇಶಗಳನ್ನು ಗಲ್ಫ್ ದೇಶಗಳು ಅಂತ ಕೂಡ ಕರಿತೀವಿ. ಅತಿ ಹೆಚ್ಚು ತೈಲ ಉತ್ಪಾದನೆ ಮಾಡೋದು. ಇವತ್ತು ನೋಡಿ, ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇರೋದ್ರಿಂದ, ಯುದ್ಧ ನಡೀತಾ ಇರೋದ್ರಿಂದ ನಾವು ನಮ್ಮ ಆಯಿಲ್ನ 32% ಆಯಿಲನ್ನು ರಷ್ಯಾದಿಂದ ತರಿಸ್ಕೊತಿದ್ದೀವಿ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ದೆನ್ 50% ಇಫ್ ಇಟ್ ಈಸ್ ಸ್ಟಾಪ್ ಫಾರ್ ನೆಕ್ಸ್ಟ್ 3 months. ಓಕೆ, ವಾರ್ ನಿಲ್ಲಿಲ್ಲ ಅಂದರೆ ಅಗೇನ್ ಎವ್ರಿಥಿಂಗ್ ಬಿಕಮ್ ಕಾಸ್ಟ್ಲಿ. ಈ ಪ್ರದೇಶಗಳಲ್ಲಿ ತೈಲ ಸಂಪತ್ತು ಅಪಾರವಾಗಿದೆ. ಹೀಗಾಗಿನೇ ಇವರಿಗೆ
ಜಾಸ್ತಿ ಪ್ರಾಬ್ಲಮ್ಮು ಹಾಗೂ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಓಕೆ ಅಲ್ಲಿ ಕೂಡ ಇದರ ಡಾಮಿನೆನ್ಸ್ ಹೆಚ್ಚಿಗೆ ಇದೆ. ಇರಾನ್ ಮತ್ತು ಇಸ್ರೇಲ್ ದೇಶಗಳು ಮಧ್ಯಪ್ರಾಚ್ಯದ ಪ್ರಮುಖ ರಾಷ್ಟ್ರಗಳಾಗಿದ್ದು ತಮ್ಮ ಧಾರ್ಮಿಕ, ರಾಜತಾಂತ್ರಿಕ ಮತ್ತು ಭೂ ರಾಜಕೀಯ ನಿಲುವುಗಳಿಂದ ನಿರಂತರ ಸಂಘರ್ಷದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತವೆ. ಉದಾಹರಣೆಗೆ 2025ರಲ್ಲಿ ಈ ಸಂಘರ್ಷ ತಾರಕಕ್ಕೇರಿದ್ದು ಎರಡು ರಾಷ್ಟ್ರಗಳ ನಡುವೆ ನೇರ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ತನ್ನ ಪರಮಾಣು ತಂತ್ರಜ್ಞಾನ ಅಭಿವೃದ್ಧಿ ಮಾಡುತ್ತಿರುವುದು, ಇಸ್ರೇಲ್ ಅದನ್ನು ತಮ್ಮ ರಾಷ್ಟ್ರೀಯ ಭದ್ರತೆಗೆ ಅಪಾಯವೆಂದು ಭಾವಿಸುತ್ತಿರುವುದು ಬೋತ್ ಆರ್ ಡೇಂಜರಸ್. ಈ ಯುದ್ಧದ ಪ್ರಮುಖ ಕಾರಣಗಳಲ್ಲಿ ಇದು ಕೂಡ ಒಂದಾಗಿದೆ. ಅರ್ಥ ಆಯ್ತಾ? ಓಕೆ. ಜೊತೆಗೆ ಪ್ಯಾಲೆಸ್ತೈನ್ ಸಮಸ್ಯೆ, ಸಿರಿಯಾ ಗಡಿ ಚೌಕಟ್ಟು ಮತ್ತು ಲೆಬನಾನ್ನಲ್ಲಿ ಇರಾನ್ ಬೆಂಬಲಿತ ಗುಂಪುಗಳ ಚಟುವಟಿಕೆಗಳು ಓಕೆ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿವೆ ಅಥವಾ ಸಂಕೀರ್ಣಗೊಳಿಸಿವೆ. ಈ ಯುದ್ಧವು ಕೇವಲ ಇರಾನ್ ಮತ್ತು ಇಸ್ರೇಲ್ ಗೆ ಸೀಮಿತವಾಗಿಲ್ಲ, ಇರಾನ್ ಮತ್ತು ಇಸ್ರೇಲ್ ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಜಾಗತಿಕ ರಾಜತಾಂತ್ರಿಕ ಸಮತೋಲನ ಮತ್ತು ವಿಶ್ವ ವ್ಯಾಪಾರಕ್ಕೆ ಆಗಿರ್ಬೋದು, ತೈಲ ಸಾಗಾಣಿಕೆಗೆ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಸವಾಲನ್ನು ಉಂಟು ಮಾಡ್ತಾ ಇದೆ. ಈ ಒಂದು ಸವಾಲು ಭಾರತದ ಈ ಪರಿಸ್ಥಿತಿಯಲ್ಲಿ ವಿಶಿಷ್ಟವಾದ ಓಕೆ ಸೊ ಭಾರತಕ್ಕೆ ವಿಶಿಷ್ಟವಾಗಿ ಪ್ರಭಾವಿತವಾಗುವಂಥ ರಾಷ್ಟ್ರ ಕೂಡ ಇದು ಆಗಿದೆ. ಏಕೆಂದರೆ ಭಾರತ ತನ್ನ ತೈಲದ ಬಹುಪಾಲು ಭಾಗವನ್ನು ಎಷ್ಟು 82% ನಮ್ಮ ಒಂದು ತೈಲವನ್ನು ನಾವು ಈ ಮಧ್ಯಪ್ರಾಚ್ಯದ ದೇಶಗಳಿಂದನೇ ತರಿಸ್ಕೋತೀವಿ. ಓಕೆ, ಆಮದು ಮಾಡಿಕೊಳ್ತೀವಿ. ಹಾಗಾಗಿ ಇವ್ರ ಮೇಲೇ ನಾವು ಹೆಚ್ಚು ಡಿಪೆಂಡ್ ಕೂಡ ಇದ್ದೀವಿ. ಓಕೆ, ಭಾರತ ಇರಾನ್ ಮತ್ತು ಇಸ್ರೇಲ್ ಎರಡರೊಂದಿಗೂ ಕೂಡ ವಿಭಿನ್ನ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ರಾಜತಾಂತ್ರಿಕ ವ್ಯಾಪಾರವನ್ನು ಹೊಂದಿದೆ. ಓಕೆ, ಹಾಗೂ ತಾಂತ್ರಿಕ ಸಹಾಯವನ್ನು ಕೂಡ ಹೊಂದಿದೆ. ಸೊ ಉದಾಹರಣೆಗೆ ಭಾರತವು ಇಸ್ರೇಲ್ನಿಂದ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನವನ್ನು ಪಡೆಯುತ್ತಿದೆ. ಓಕೆ, ಸೊ ಈ ಹಂತದಲ್ಲಿ ನಾವು ಈವನ್ ಇರಾನ್ ಜೊತೆಗೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಈ ಚಬಹಾರ್ ಪೋರ್ಟನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಓಕೆ, ಚಬಹಾರ್ ಪೋರ್ಟನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೂಲಕ ನಾವು ಏನು ಮಾಡೋರಿದ್ದೀವಿ, ಅಫ್ಘಾನಿಸ್ತಾನಕ್ಕೆ ಇರಾನಿಂದ ಕನೆಕ್ಷನ್ ಕೊಡಬೇಕು ಅಂತ ಭಾಳ ವರ್ಷದಿಂದ ಈ ಒಂದು ಭಾರತ ಪ್ರಯತ್ನ ಮಾಡ್ತಾ ಇದೆ ಗೈಸ್. ಬಂದರು ಮೂಲಕ ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ವ್ಯಾಪಾರ ಸಂಬಂಧ ವಿಸ್ತರಿಸಬೇಕು ಅಂತ ನಾವು ಒಂದು ಒಳ್ಳೆಯ ಇಂಟೆನ್ಷನನ್ನು ಹೊಂದಿದ್ದೀವಿ. ಓಕೆ, ಒಳ್ಳೆಯ ಒಂದು ಗುರಿಯನ್ನು ಹೊಂದಿದ್ದೀವಿ. ಆದರೆ ಈ ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧದಿಂದಾಗಿ ನಾವು ಇಸ್ರೇಲ್ಗೆ ಹೇಳಬೇಕು, ಇರಾನ್ಗೆ ಹೇಳಬೇಕು, ಯಾವ ಕಡೆ ಆಗಬೇಕು ಅನ್ನುವಂಥ ಡೈಲಮಾ ಒಳಗೂ ಕೂಡ ಇವತ್ತು ಭಾರತ ಈ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಈ ಯುದ್ಧದಿಂದ ಹಾರ್ಮೂಜ್ ಜಲಸಂಧಿ, ಓಕೆ, ಗಲ್ಫ್ ಆಫ್ ಹಾರ್ಮೂಜ್ ಇಂಪಾರ್ಟೆಂಟ್ ಗೈಸ್. ನಾನು ನಿಮಗೆ ಮ್ಯಾಪ್ ತೋರಿಸ್ತೀನಿ. ಹಾರ್ಮೂಜ್ ಜಲಸಂಧಿ ಎಲ್ಲಿ ಬರ್ತದಂತ ನೋಡ್ರಿ. ಇದನ್ನು ಏನ್ರಿ ಇರಾನ್ ಬಂದ್ ಮಾಡ್ತು ಅಂದರೆ ನಮಗೆ ಆಯಿಲ್ ಪ್ರೈಸಸ್ ಗಗನಕ್ಕೇರ್ತವೆ. ನೋಡಿ ಇಲ್ಲಿ ಇದೆ ನೋಡಿ. ಓಕೆ, ಈ ಸ್ಟೇಟ್ ಆಫ್ ಹಾರ್ಮೂಜ್, ಓಕೆ, ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಿ. ಓಕೆ, ಪರ್ಷಿಯನ್ ಗಲ್ಫ್ ಆ್ಯಂಡ್ ಅರೇಬಿಯನ್ ಸಿ, ಇಲ್ಲಿ ಅನೇಕ ಜಗತ್ತಿನ 20-30% ಜಗತ್ತಿಂದ ನಾನು ಹೇಳತ್ತಿದ್ದೆ, ಜಗತ್ತಿನ 20-30% ಆಯಿಲ್ ಬರೋದೇ ಈ ಒಂದು ಈ ಸ್ಟ್ರೇಟ್ ಆಫ್ ಹಾರ್ಮೂಜಿಂದ ಬರುತ್ತೆ ಗೈಸ್. ಓಕೆ, ಸೊ ದಟ್ಸ್ ವೈ ಐ ಶೋನ್ ಯು ಗ್ರಾಫ್ ಆ್ಯಂಡ್ ಇಂಪಾರ್ಟೆಂಟ್ ಗೈಸ್. ಓಕೆ, ಏನು ಇಂಪ್ಯಾಕ್ಟ್ ಆಗುತ್ತೆ, ಸಾಗಾಣಿಕೆಯಲ್ಲಿ ವ್ಯತ್ಯಾಸ ಆಗ್ತದೆ, ಜಾಗತಿಕ ತೈಲ ಬೆಲೆಗಳು ಭಾರೀ ಏರಿಕೆ ಆಗ್ತವೆ. 2025 ಮೇ ತಿಂಗಳಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್, ಓಕೆ, ಬ್ರೆಂಟ್ ಕ್ರೂಡ್ ತೈಲ ಅಂತ ಕರೀತಾರೆ ಇದಕ್ಕೆ. ಓಕೆ, ಬೆಲೆ ಪ್ರತಿ ಬ್ಯಾರಲ್ಗೆ $120 ತಲುಪಿದ್ದು. ಓಕೆ, $120 ತಲುಪಿದೆ. 2024 ಅಂತ್ಯದಲ್ಲಿ $80 ಮೌಲ್ಯದ ಡಾಲರ್ ಇದ್ದದ್ದು ಇವತ್ತು $88 ಮೌಲ್ಯ ಹೆಚ್ಚಾಗಿದೆ. ಡಾಲರ್ ಮೌಲ್ಯ ಹೆಚ್ಚಾಗಿದೆ, ರೂಪಾಯಿ ಕುಸಿದಿದೆ. ಓಕೆ, ಪರಿಸ್ಥಿತಿ ಕೂಡ ನಮಗೆ ಎದುರಾಗಿದೆ. ಸೊ ಈ ಪರಿಸ್ಥಿತಿಯು ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಗಗನಕ್ಕೇರಲಿಕ್ಕೆ ಸಾಧ್ಯ ಆಗ್ತವೆ, ಗಗನಕ್ಕೇರಲಿಕ್ಕೆ ಕಾರಣ ಆಗ್ತವೆ. ಇದು ಮಧ್ಯಮ ವರ್ಗ ಮತ್ತು ಬಡವರಿಗೆ ಆರ್ಥಿಕ ಹೊರೆಯನ್ನು ತಂದೊಡ್ತದೆ. ನೋಡಿ, ಇದು ಜಾಗತೀಕರಣದ ಒಂದು ವರ ಕೂಡ ಆಗಿದೆ.
ಜಾಗತೀಕರಣದ ಒಂದು ಶಾಪ ಕೂಡ ಆಗಿದೆ. ಹೆಂಗೆ ಒಳ್ಳೆಯದಾಗಿದೆಯೋ ಜಾಗತೀಕರಣದಿಂದ ಹಾಗೆ ಕೆಟ್ಟದಾಗಿದೆ, ನೆಗೆಟಿವ್ ಅನ್ನೋದಕ್ಕೆ ಇದು ಕೂಡ ಒಂದು ರೀಸನ್. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುವಂಥ ಯುದ್ಧ ಭಾರತದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದು ಜಾಗತೀಕರಣದಿಂದನೇ. ನಾವು ಇನ್ನೊಂದು ದೇಶದ ಮೇಲೆ ಡಿಪೆಂಡ್ ಆಗಲಿಕ್ಕೆ ಕಾರಣ ಆಗಿದೆ ಜಾಗತೀಕರಣ. ಓಕೆ, ಸೊ ಆರ್ಥಿಕ ತಜ್ಞರು ಇದರಿಂದ ದೇಶದಲ್ಲಿ ಹಣದುಬ್ಬರದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ, ಆರ್ಥಿಕ ವೃದ್ಧಿ ಕೂಡ ಕುಂಠಿತ ಆಗ್ತದೆ ಅಂತ ಎಚ್ಚರಿಕೆಯನ್ನು ಈಗಲೇ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಓಕೆ, ಸೊ ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಗೈಸ್. ಓಕೆ, ನೀವು ಹೀಗೆ ಡೆವಲಪ್ ಮಾಡ್ತಾ ಹೋಗಬೇಕು. ಅಷ್ಟೇ ಅಲ್ಲದೆ ಯುದ್ಧದಿಂದ ಮಧ್ಯಪ್ರಾಚ್ಯ ವ್ಯಾಪಾರ ಮಾರ್ಗಗಳು ಅಪಾಯಕ್ಕೆ ಒಳಗಾಗಿದ್ದು ಭಾರತೀಯ ಔಷಧಿ, ಆಹಾರ ಪದಾರ್ಥಗಳು ರಫ್ತು ವ್ಯವಹಾರಗಳಿಗೂ ಕೂಡ ತೊಂದರೆ ಉಂಟಾಗಿದೆ. ನೌಕೆಗಳು ಹಾರ್ಮುಜ್ ಜಲಸಂಧಿಯಲ್ಲಿ ನಿಂತು ಸಾಗಾಣಿಕೆ ವಿಳಂಬವಾಗಿದೆ. 8-10 ದಿನ ನಿಂತಿದ್ದಾವೆ. ಇದರಿಂದ ಭಾರತೀಯ ರಫ್ತುಗಾರರು ವಿದೇಶಿ ಮಾರುಕಟ್ಟೆಯಲ್ಲಿ ನಷ್ಟ ಅನುಭವಿಸುತ್ತಿದ್ದಾರೆ. ಉದಾಹರಣೆಗೆ 2025 ಮೇನಲ್ಲಿ ಕುವೈತ್ಗೆ ರಫ್ತು ಮಾಡುತ್ತಿದ್ದ ಸಿಪ್ಮೆಂಟ್ 10 ದಿನಗಳ ಕಾಲ ಆ ನೌಕೆ ಬಂದರಿನಲ್ಲಿ ನಿಂತಿದ್ದು. ಓಕೆ, ಇದಕ್ಕೆ ವಿಮಾ ವೆಚ್ಚ ಕಟ್ಟಬೇಕಾಗ್ತೈತಿ ಗೈಸ್. ಓಕೆ, ಇದರ ವಿಮಾ ವೆಚ್ಚವೇ 30%ಗೆ ಹೆಚ್ಚಿಸಲಾಗಿದೆ. ಈ ಯುದ್ಧಗಳಿಂದ ನೋಡಿ ಹೆಂಗೆ ಬರೆ ಬೀಳುತ್ತೆ. ಓಕೆ, ಮಧ್ಯಪ್ರಾಚ್ಯದಲ್ಲಿ ಉದ್ಯೋಗಕ್ಕಿರುವ ಲಕ್ಷಾಂತರ ಭಾರತೀಯರ ಜೀವ ಭದ್ರತೆಗೆ ಈ ಯುದ್ಧ ನೇರ ಸವಾಲನ್ನು ತಂದಿದೆ. ಕಳೆದ ತಿಂಗಳಲ್ಲಿ ಯಮನ್ ಗಡಿಯಲ್ಲಿ ನಡೆದ ದಾಳಿಯ ವೇಳೆ ಸಾವಿರಾರು ಭಾರತೀಯರು ತಾತ್ಕಾಲಿಕ ಆಶ್ರಯ ಶಿಬಿರಗಳಲ್ಲಿ ಆಶ್ರಯ ಪಡೆದಿರುವುದಾಗಿ ಕೂಡ ವರದಿಗಳು ಹೇಳ್ತವೆ. ಆಪರೇಷನ್ ಸಿಂಧು ಅಂತ ಲಾಂಚ್ ಮಾಡೋದ್ರ ಮೂಲಕ ಯಾರೆಲ್ಲ ಇರಾನ್ ಮತ್ತು ಇಸ್ರೇಲ್ ದಾಳಿ ನಡುವೆ ಸಿಕ್ಕಾಕೊಂಡಿರ್ತಾರೋ, ಸಿಲುಕಿ ಹಾಕಿಕೊಂಡಂಥ ಭಾರತೀಯರನ್ನು ವಾಪಸ್ ಭಾರತಕ್ಕೆ ಕರೆದುಕೊಂಡು ಬರುವಂಥ ಒಂದು ಆಪರೇಷನ್ ಇದು ಆಗಿದೆ. ಈ ಸಂದರ್ಭದಲ್ಲಿ ಏರ್ ಇಂಡಿಯಾ ಓಕೆ ಕಾರ್ಯಾಚರಣೆ ಕೂಡ ಈ ಆಪರೇಷನ್ ಸಿಂಧು ನಡೆಸಿ ಸಾವಿರಾರು ಭಾರತೀಯರನ್ನು ಹಿಂದೆ ಕರೆದುಕೊಂಡು ಬಂದಿದ್ದನ್ನು ಕಾಣ್ತೀವಿ. ಈ ಕಾರ್ಯಾಚರಣೆ ಮಾತ್ರಕ್ಕೆ ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡಬೇಕಾಗಿ ಬಂದಿದೆ. ನೋಡಿ ಸರ್ಕಾರಕ್ಕೂ ಎಷ್ಟು ನಷ್ಟ. ಅಲ್ಲದೆ ಇದಲ್ಲದೆ ಈ ಯುದ್ಧವು ಭಾರತದ ರಾಜ್ಯತಾಂತ್ರಿಕ ನಿಲುವಿಗೂ ಕೂಡ ದೊಡ್ಡ ಸವಾಲನ್ನು ತಂದೊಡ್ಡಿದೆ. ಭಾರತ ಶಾಂತಿಪರ ಧೋರಣೆಯನ್ನು ಪಾಲಿಸುತ್ತಿದ್ದರೂ ಕೂಡ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳೂ ಕೂಡ ಭಾರತದಿಂದ ತಮ್ಮ ಪರ ನಿಲುವನ್ನು ನಿರೀಕ್ಷಿಸುತ್ತಿವೆ. ಓಕೆ, ನಾವು ಅತಿ ಹೆಚ್ಚು ಆಯಿಲ್ನ ಇರಾನಿಂದ ತರಿಸ್ಕೊಂಡ್ರೆ ನಾವು ವೆಪನ್ಸ್ನ ಇಸ್ರೇಲಿಂದ ತರಿಸ್ಕೋತೀವಿ. ಭಾರತದ ಐಕ್ಯ ರಾಷ್ಟ್ರಗಳಲ್ಲಿ ಶಾಂತಿ ನಿರ್ಮಾಣವನ್ನು ಬೆಂಬಲಿಸಿದರೂ ಕೂಡ ಎರಡೂ ರಾಷ್ಟ್ರಗಳು ಒತ್ತಡ ಎದುರಿಸುತ್ತಿರುವುದನ್ನು ನಾವು ಕಾಣ್ತೀವಿ. ಇದರಿಂದ ರಾಜತಾಂತ್ರಿಕ ಸಮತೋಲನ ಕಾಪಾಡುವುದು ಒಂದು ಗಂಭೀರ ಸವಾಲಾಗಿ ಪರಿಣಮಿಸಿದೆ. ಇವೆಲ್ಲದರೊಂದಿಗೆ ಶುದ್ಧ ಇಂಧನ ಯೋಜನೆಗಳು, ಆತ್ಮನಿರ್ಭರ ಭಾರತ ಹೂಡಿಕೆಗಳು ಹಾಗೂ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಈ ಯುದ್ಧದಿಂದ ಹಣಕಾಸು ವ್ಯಯ ಉಂಟಾಗುತ್ತಿದ್ದು ದೇಶದ ಅಭಿವೃದ್ಧಿಯ ಗತಿಯ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಓಕೆ, ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇರಾನ್ ಇಸ್ರೇಲ್ ಯುದ್ಧವು ಭಾರತಕ್ಕೆ ಯಾವ ಪ್ರಕಾರದ ಪರಿಣಾಮಗಳನ್ನು ತಂದೊಡ್ಡಬಹುದು ಎಂಬುದನ್ನು ನಾವು ಈ ಪ್ರಬಂಧದ ಉದ್ದೇಶವಾಗಿದೆ. ಅವುಗಳನ್ನು 1 by 1 ಆಗಿ ನೋಡೋಣ. ಇದು ಎಲ್ಲ ಇಂಟ್ರೊಡಕ್ಷನ. ನಾ ಇಲ್ಲಿ ತನಕ ನಿಮ್ಗೇನು ಹೇಳಿಲ್ಲ, ಇಂಟ್ರೊಡಕ್ಷನು ಯಾರಿಗೆ ಹಿಂಗೆ ಡೀಟೇಲ್ ಆಗಿ ಅದರದೊಂದು ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಕಂಪ್ಲೀಟ್ 360 ಆ್ಯಂಗಲಲ್ಲಿ ಪ್ರಬಂಧ ಬರವಣಿಗೆನ ಕಲಿಬೇಕು ಅಂತ ಇದೆ, ಬೇಸಿಕ್ ಪ್ಲಸ್ ಈವನ್ ಕರೆಂಟ್ ಅಫೇರ್ಸ್ ಕಲಿಬೇಕು ಅಂತ ಇದೆ, ಅವರೆಲ್ಲರೂ ಕೂಡ ಜುಲೈ 10ನೇ ತಾರೀಕು PSI 5th ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಧಾರವಾಡದಲ್ಲಿ ಆಫ್ಲೈನ್. ಓಕೆ, PSI 4th ಬ್ಯಾಚ್ ಆನ್ಲೈನ್ ಕೂಡ ಶುರು ಆಗ್ತಾ ಇದೆ ನಮ್ಮ ಆ್ಯಪ್ ಕನಮಡಿ ಇನ್ಸ್ಟಿಟ್ಯೂಟ್ನಲ್ಲಿ. ನೀವು ಜಾಯಿನ್ ಆಗ್ಬೋದು ಗೈಸ್. ಹೀಗೆ ನಿಮಗೆ ಕಂಪ್ಲೀಟಾಗಿ ಹೇಳಿಕೊಡ್ತದೆ. PSI ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ನನ್ನ ರೀಚ್ ಆಗಬಹುದು. ಈಗಿನಿಂದನೇ ನಿಮ್ಮ ಪ್ರಿಪ್ರೇಷನ್ ಇರಲಿ. ಅವಾಗ ಎಕ್ಸಾಮ್ರೇ ಬರಲಿ ಸರ್ ಅವಾಗ ಪ್ರಿಪೇರ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ತೈಲ ಬೆಲೆ ಏರಿಕೆ ಮತ್ತು ಆರ್ಥಿಕ ಹೊಡೆತ. ಓಕೆ ನೋಡಿ, ಒಂದನೇದು ಈ ಯುದ್ಧದಿಂದ ಏನು ಪರಿಣಾಮ ಬೀರ್ತದೆ, ಇರಾನ್ ಇಸ್ರೇಲ್
ಯುದ್ಧವು ಜಗತ್ತಿನ ತೈಲ ಸಾಗಾಣಿಕೆಗೆ ಭಾರೀ ವ್ಯಯವನ್ನು ತಂದುಕೊಡುತ್ತವೆ. ಮಧ್ಯಪ್ರಾಚ್ಯವು ಜಗತ್ತಿನ ತೈಲ ಉತ್ಪಾದನೆಗೆ ಮತ್ತು ಸಾಗಣೆಗೆ ಪ್ರಮುಖ ಕೇಂದ್ರವಾಗಿದೆ. ಈ ಪ್ರದೇಶದಲ್ಲಿ ಇರುವ ಹಾರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ ಸುಮಾರು 20-30% ತೈಲ ಸಾಗಣೆ ಆಗುತ್ತದೆ. ಯುದ್ಧದಿಂದ ಹಾರ್ಮುಜ್ ನೌಕಾ ಮಾರ್ಗ ಅಸ್ವಸ್ಥಗೊಳ್ಳುತ್ತದೆ. ಅಸ್ವಸ್ಥ ಆಗ್ತದೆ. ಪರಿಣಾಮವಾಗಿ ಆ ಒಂದು ಸ್ಟ್ರೀಟ್ ಮ್ಯಾಗೂ ಬಾಂಬ್ ಹಾಕಿ ಅದನ್ನು ಉಡಾಯಿಸ್ಬಾರ್ದು ಮರೆಯ. ದಟ್ಸ್ ಅ ಪ್ರಾಬ್ಲಮ್. ತೈಲ ಬೆಲೆ ಭಾರೀ ಏರಿಕೆ ಆಗುವ ಸಂಭವ ಇದೆ. ಉದಾಹರಣೆಗೆ 2025 ಏಪ್ರಿಲ್ನಲ್ಲಿ ಯುದ್ಧ ಪ್ರಾರಂಭವಾದಾಗ ಬ್ರೆಂಟ್ ಕ್ರೂಡ್ ಆಯಿಲ್ $120 ಕೂಡ ತಲುಪಿದ್ದನ್ನು ಕಾಣ್ತೀವಿ. ಭಾರತ ತನ್ನ ತೈಲದ 85% ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಇಂಪಾರ್ಟೆಂಟ್ ಆಗಿ ಇವೆಲ್ಲ ಡೇಟಾ. ತೈಲ ಬೆಲೆ ಏರಿಕೆಯಿಂದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಗಳು ಗಗನಕ್ಕೆ ಏರ್ತವೆ. ಪೆಟ್ರೋಲ್ ಬೆಲೆ ಬೆಂಗಳೂರಿನಲ್ಲಿ $136, ಡೀಸೆಲ್ $126 ಆಗಿ ದಾಖಲೆ ಮಟ್ಟವನ್ನು ಕೂಡ ತಲುಪಿದ್ದನ್ನು ಕಾಣ್ತೀವಿ. ಈ ಬೆಲೆ ಏರಿಕೆಯಿಂದ ರೈತರಿಗೆ ಇಂಧನದ ವೆಚ್ಚ ಹೆಚ್ಚಾಗ್ತದೆ, ಸಾರಿಗೆ ಖರ್ಚು ಏರ್ತದೆ, ರೈತರ ಕೃಷಿ ವೆಚ್ಚ ಹೆಚ್ಚಾಗಿ ಆಹಾರ ಉತ್ಪನ್ನಗಳ ಬೆಲೆ ಕೂಡ ಏರಿಕೆ ಆಗ್ತದೆ. ಕೈಗಾರಿಕೆಗಳು ಉತ್ಪಾದನಾ ವೆಚ್ಚ ಏರಿಕೆಯಿಂದ ತೀವ್ರ ಹೊಡೆತವನ್ನು ಅನುಭವಿಸ್ತವೆ. ಆ್ಯಂಡ್ ಹಣದೊಬ್ಬರ ಜನಸಾಮಾನ್ಯರ ಜೀವನಕ್ಕೆ ಹೊರೆ ಉಂಟು ಮಾಡ್ತದೆ. ಆರ್ಥಿಕ ಅಭಿವೃದ್ಧಿ ಪ್ರಮಾಣ ಕೂಡ ಕುಂದುತ್ತದೆ. RBI 2025-26ಕ್ಕೆ ಆರ್ಥಿಕ ವೃದ್ಧಿ ಪ್ರಮಾಣವನ್ನು 7%ನಿಂದ 6%ಗೆ ತಗ್ಗಿಸಿದ್ದು, ಮೀನ್ಸ್ ಕಮ್ಮಿ ಆಕೈತೆ ಅಂತ ಹೇಳಿದ್ದು. ಸಾರ್ವಜನಿಕ ಸೇವೆಗಳಿಗೆ ಹಣಕಾಸು ವ್ಯಯ ಬಂದ ಯೋಜನೆ ಕೂಡ ಕುಂದುತ್ತಿವೆ. ಇವೆಲ್ಲ ಡೇಟಾ ಹಾಕಿ ಹಿಂಗೆ ಬರಿಬೇಕು ನೀವು. ನೆಕ್ಸ್ಟ್, ಭಾರತದ ರಫ್ತು ವ್ಯಾಪಾರದ ಮೇಲೆ ದುಷ್ಪರಿಣಾಮ. ನೋಡಿ, ಭಾರತ ಆಮದು ಅಂತೂ ನಾವು ಮಾಡ್ಕೋತೀವಿ ಭಾಳ. ರಫ್ತು ಹೋಗಲಿಲ್ಲ ಅಂದರೆ ನಮಗೆ ಜಾಬ್ ಕ್ರಿಯೇಷನ್ ಆಗೋದಿಲ್ಲ, ದುಡ್ಡು ಬರೋಂಗಿಲ್ಲ, ಫಾರಿನ್ ಕರೆನ್ಸಿ. ಯುದ್ಧದಿಂದ ಹಾರ್ಮುಜ್ ಜಲಸಂಧಿ, ದಕ್ಷಿಣ ಏಷ್ಯಾದ ಸಾಗಣೆ ಮಾರ್ಗಗಳು ಅಪಾಯದ ಪರಿಸ್ಥಿತಿಗೆ ಒಳಗಾಗಿವೆ. ಭಾರತ, ಯುರೋಪ್, ಆಫ್ರಿಕಾ, ಅಮೆರಿಕ ಮುಂತಾದ ದೇಶಗಳಿಗೆ ಔಷಧ, ಆಹಾರ ಪದಾರ್ಥಗಳು, ಯಂತ್ರೋಪಕರಣಗಳು ರಫ್ತು ಮಾಡುತ್ತಿರುವುದನ್ನು ನಾವು ಕಾಣ್ತೀವಿ. ಯುದ್ಧದಿಂದ ಸಾಗಣೆ ನೌಕೆಗಳು ಬಂದರುಗಳಲ್ಲಿ ಕೂಡ ನಿಲ್ಲುತ್ತವೆ. ವಿಮಾ ವೆಚ್ಚ ಕೂಡ ಇದರಿಂದ ಹೆಚ್ಚಾಗ್ತದೆ. ಉದಾಹರಣೆಗೆ 2025 ಮೇನಲ್ಲಿ ದುಬೈ ಪೋರ್ಟ್ನಲ್ಲಿ ಭಾರತೀಯ ಔಷಧಿ ನೌಕೆ 10 ದಿನಗಳ ಕಾಲ ನಿಂತು ವಿಮಾ ವೆಚ್ಚ 30%ಗೆ ಹೆಚ್ಚಾಗಿದೆ. ರಫ್ತು ವ್ಯವಹಾರದಲ್ಲಿ ವಿಳಂಬ ಸಂಭವಿಸುತ್ತದೆ. ಔಷಧಿ ಕಂಪನಿಗಳಿಗೆ ನಷ್ಟ ಉಂಟಾಗ್ತದೆ. ಆಹಾರ ರಫ್ತು ಕೂಡ ಕುಂದುತ್ತದೆ. ಭಾರತವನ್ನು ವಿಶ್ವ ಮಾರುಕಟ್ಟೆಯಲ್ಲಿ ವಿಶ್ವಾಸಾರ್ಹ ಪೂರೈಕೆದಾರ ಎನ್ನುವ ಹೆಸರು ಹಾನಿಗೊಳಗಾಗಬಹುದು. ವಿದೇಶಿ ವಿನಿಮಯ ಆದಾಯ ಕಡಿಮೆ ಆಗ್ತದೆ. ಶಿಪ್ಪಿಂಗ್ ಕಂಪನಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗ್ತದೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಹಳ ಹೊರೆ ಕೂಡ ಇದರಿಂದ ಆಗ್ತದೆ. ಎಲ್ಲ ಅಂದರೆ ಅವು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಇರ್ತವೆ, ಇದರಿಂದ ಹೊರೆ ಆಗ್ತದೆ. ನೆಕ್ಸ್ಟ್, ಮೂರನೇ ಪಾಯಿಂಟ್, ಮಧ್ಯಪ್ರಾಚ್ಯದ ಉದ್ಯೋಗಸ್ಥ ಭಾರತೀಯರ ಮೇಲೆ ಅಪಾಯ. ನೋಡಿ, ಆಪರೇಷನ್ ಸಿಂಧು ಲಾಂಚ್ ಮಾಡಿ ಇರಾನ್ ಒಳಗೆ ಇರುವಂಥ, ಇಸ್ರೇಲ್ ಒಳಗೆ ಇರುವಂಥ ಈ ಒಂದು ಜನರನ್ನು ನಮ್ಮ ದೇಶಕ್ಕೆ ಕರೆತರ್ತಾ ಇರ್ತಾರೆ. ಬಟ್ ಕರೆತಂದು ಏನು ಮಾಡಬೇಕು? ನಮ್ಮ ದೇಶ ಬಿಟ್ಟು ಹೋಗಿರ್ತಾರೆ, ಇಲ್ಲಿ ಬಂದು ಹೊಸ ಜಾಬ್ ಹುಡುಕಬೇಕು. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಗೈಸ್. ಮಧ್ಯಪ್ರಾಚ್ಯದಲ್ಲಿ ಅತಿ ಹೆಚ್ಚು ಅಂದರೆ ಕೇರಳೈಟ್ಸ್. ಅತಿ ಹೆಚ್ಚು ಜನ ಅಂದರೆ ಕೇರಳದವರು ಇದ್ದಾರೆ. 90 ಲಕ್ಷಕ್ಕೂ ಹೆಚ್ಚು ಭಾರತೀಯರು ವಿವಿಧ ಉದ್ಯೋಗಗಳಲ್ಲಿ ನಿರತರಾಗಿದ್ದಾರೆ. ಸಿ ಗೈಸ್, ನಂಬರ್ ಆಫ್ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಔಟ್ಸೈಡ್ ಇಂಡಿಯಾ, ಇಂಡಿಯನ್ಸ್ ಯಾರು ಹೊರಗಿದ್ದಾರೆ ನಿಮಗೆ ಗೊತ್ತಾಗುತ್ತೆ. ಯುದ್ಧದಿಂದ ಅವರ ಭದ್ರತೆ ಕಳೆದುಕೊಳ್ಳಬಹುದು. ಶ್ರಮಿಕರ ಮೇಲೆ ದೌರ್ಜನ್ಯ. ಡೆಫಿನೆಟ್ಲಿ ಆ ದೇಶಕ್ಕೆ ಹೋದರೆ ಅವರು ದೌರ್ಜನ್ಯವನ್ನು ಎಸಗದೆ ಬಿಡೋದಿಲ್ಲ. ಉದ್ಯೋಗ ನಷ್ಟ ಸಂಭವಿಸಬಹುದು. ಉದಾಹರಣೆಗೆ 2025 ಮೇನಲ್ಲಿ ಯಮನ್ ಗಡಿಯಲ್ಲಿ ನಡೆದ ದಾಳಿಯ ನಂತರ ಸುಮಾರು 2,000 ಭಾರತೀಯರು ತಾತ್ಕಾಲಿಕ ಆಶ್ರಯ ಶಿಬಿರಗಳಿಗೆ ಸೇರಬೇಕಾಯಿತು. ಗೈಸ್, ಇನ್ನೊಂದು ನೋಡ್ರ, ಇಲ್ಲಿ ಏನಾಯ್ತಂದ್ರೆ ಭಾಳ ಜನ ಆಯ್ತಲ್ಲ, ಇಸ್ರೇಲ್ ಪ್ಯಾಲೆಸ್ತೇನ್ಗೆ, ಈ ರಷ್ಯಾ ಯುಕ್ರೇನ್ಗೆ ಹೋಗಬೇಡ್ರು ಅಂದರೆ ಇಂಡಿಯಾದಾಗ ಇಂಡಿಯನ್ ಯೂತ್ ಏನು ಹೇಳೋಗ್ಯಾರ ಗೊತ್ತು? ಏರ್ಪೋರ್ಟ್ ಒಳಗೆಲ್ಲ, ಅರೆ ಇಲ್ಲಿ ಏನೂ ಇಲ್ಲ ರೇ, ಅಂದರೆ ಖಾಲಿ ಬೀಳೋಕ್ಕಿಂತ ನಾವು ಹೋಗಿ
ಯುದ್ಧದೊಳಗೆ ಹೋಗಿ ಸಾಯೋದು ಮೇಲು ಅಂತ ಹೇಳಿದ್ದಾರೆ. ಈಗ ಯಾವಾಗ ಬಾಂಬ್ ಹಾಕತ್ತಾರ ನೋಡಿ, ಇಪ್ಪೋ ನಾನು ವಾಪಸ್ ನಮ್ಮ ದೇಶಕ್ಕೆ ಕರ್ಕೊಂಡು ಹೋರು ಮಾರೆ, ಇಂಡಿಯಾಗೆ ಕರ್ಕೊಂಡು ಹೋರು ಮಾರೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇಂಥವ್ರು ಭಾಳ ಜನ ಅದಾರೆ. ಅಲ್ಲಿ ಪಾನ್ ಶಾಪ್ ಓಪನ್ ಮಾಡಲಿಕ್ಕೆ, ಗೌಂಡಿ ಕೆಲಸ ಮಾಡಲಿಕ್ಕೆ, ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಭಾರತದಿಂದ ಹೋದವರು ಇದ್ದಾರೆ. ಏರ್ ಇಂಡಿಯಾ ಮೂಲಕ ಭಾರತ ತುರ್ತು ಒಂದು ಕಾರ್ಯಾಚರಣೆಯನ್ನು ನಡೆಸಿ 5,000 ಮಂದಿಯನ್ನು ವಾಪಸ್ ಕರ್ಕೊಂಬಂದಿದ್ದನ್ನು ಕಾಣ್ತೀವಿ. ಈ ಕಾರ್ಯಾಚರಣೆಗೆ 600 ಕೋಟಿ ರೂಪಾಯಿಯಷ್ಟು ವೆಚ್ಚ ತಗಲಿದೆ. ನೋ ಡೌಟ್ ಗೈಸ್, ಆ್ಯಂಡ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇದ್ದಾವೆ, ಇಲ್ಲಿ ಅವಶ್ಯಕತೆಯೂ ಇರುತ್ತೆ. ಇಂಡಿಯಾದವರು ಹೋಗ್ತಿದ್ದಾರೆ. ಹಣಕಾಸು ವ್ಯವಸ್ಥೆಗೂ ಕೂಡ ಇದು ಹೊರೆ ಉಂಟು ಮಾಡ್ತಾ ಇದೆ. ಓಕೆ, ಸೊ ದ್ಯಾಟ್ಸ್ ಹೌ ಯು ಹ್ಯಾವ್ ಟು ರೈಟ್. ರೂಪಾಯಿ ಮೌಲ್ಯದಲ್ಲಿ ಕುಸಿತ ಆಗ್ತಾ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯುದ್ಧದ ಪರಿಣಾಮ ತೈಲ ಬೆಲೆ ಭಾರಿ ಏರಿಕೆ ಆಗ್ತದೆ. ಭಾರತವು ತನ್ನ ಅಗತ್ಯ ತೈಲದ 85% ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಕಾರಣ ಈ ಪರಿಣಾಮ ನೇರವಾಗಿ ರೂಪಾಯಿ ಮೌಲ್ಯದ ಮೇಲೆ ಬೀರುತ್ತದೆ. ಓಕೆ, ತೈಲ ಖರೀದಿಗೆ ಡಾಲರ್ಗಳಲ್ಲಿ ಪಾವತಿ ಮಾಡಬೇಕಾಗುತ್ತೆ. ಇಂಡಿಯಾದ ರುಪಿ ಐತ್ಲಾ, ಇದು ಇಂಟರ್ನ್ಯಾಷನಲಿ ರಿಕಗ್ನೈಸ್ಡ್ ಕರೆನ್ಸಿ ಅಲ್ಲ, ಹೀಗಾಗಿ ನಾವು ಡಾಲರ್ ಒಳಗೆ ಪೇ ಮಾಡಬೇಕು. ಹೀಗಾಗಿ ಡಾಲರ್ ಮೇಲಿನ ಅವಲಂಬನೆ ಹೆಚ್ಚಾಗಿ ರೂಪಾಯಿ ಮೌಲ್ಯ ಕೂಡ ಕುಸಿಯುತ್ತಿದೆ. ಉದಾಹರಣೆಗೆ 2025 ಏಪ್ರಿಲ್ನಲ್ಲಿ ರೂಪಾಯಿ ಮೌಲ್ಯವು ಡಾಲರ್ ವಿರುದ್ಧ 83 ಇದ್ದದ್ದು ಯುದ್ಧ ಆರಂಭವಾದ ನಂತರ ತಿಂಗಳಿಗೆ 88ಕ್ಕೆ ಕುಸಿದಿದ್ದನ್ನು ಕಾಣ್ತೀವಿ. ರೂಪಾಯಿ ಮೌಲ್ಯ ಕುಸಿತದಿಂದ ದೇಶಕ್ಕೆ ಆಮದು ಮಾಡುವ ತಂತ್ರಜ್ಞಾನ ಸಾಧನಗಳು, ಮೆಡಿಕಲ್ ಉಪಕರಣಗಳು, ಪ್ಲಾಸ್ಟಿಕ್ ಉತ್ಪನ್ನಗಳು, ಗೃಹ ಉಪಯೋಗಿ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇದ್ದಾವೆ. ಓಕೆ, ಈ ಬೆಲೆ ಏರಿಕೆಯಿಂದ ದೇಶದಲ್ಲಿ ಹಣದುಬ್ಬರ ಕೂಡ ಹೆಚ್ಚಾಗ್ತಾ ಇದೆ. ಹಣದುಬ್ಬರದ ಸಮಸ್ಯೆ ಕೂಡ ಗಂಭೀರವಾಗ್ತಾ ಇದೆ. ಉದ್ಯಮಗಳು ಕಚ್ಚಾ ವಸ್ತುಗಳ ಆಮದಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತದೆ. ಇದರಿಂದ ದೇಶೀಯ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತದೆ. ಉದ್ಯಮಗಳಿಗೆ ಲಾಭಾಂಶ ಕುಂದುತ್ತದೆ. ಡೆಫಿನೆಟ್ಲಿ ಉದ್ಯಮಿಗಳಿಗೆ ಲಾಭಾಂಶ ಇದರಿಂದ ಕುಂದುತ್ತದೆ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿ ಹಿಂದೆ ಹೋಗ್ತದೆ. ಈ ಪರಿಸ್ಥಿತಿಯಲ್ಲಿ ರಿಸರ್ವ್ ಬ್ಯಾಂಕ್ ರೂಪಾಯಿ ಮೌಲ್ಯವನ್ನು ಸಮರ್ಥಿಸಲು ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಡಾಲರ್ ಬಿಡುಗಡೆ ಮಾಡ್ತದೆ. ಆದರೆ ಇದರಿಂದ ದೇಶದ ವಿದೇಶಿ ವಿನಿಮಯ ನಿಧಿಯಲ್ಲಿ ಭಾರಿ ಒಂದು ಕುಂದನೆ ಉಂಟಾಗ್ತದೆ, ಕಡಿಮೆ ಆಗ್ತದೆ. 2025 ಜೂನ್ ವೇಳೆಗೆ ಭಾರತವು ವಿದೇಶಿ ವಿನಿಮಯ ನಿಧಿಯಿಂದ $10 ಬಿಲಿಯನ್ ಅನ್ನು ರೂಪಾಯಿ ಮೌಲ್ಯ ಸಮರ್ಥಿಸಲು ಬಳಸಿದೆ ಎಂಬ ವರದಿ ಕೂಡ ಹೇಳ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಆರ್ಥಿಕ ಸ್ಥಿತಿಗೆ ಅಥವಾ ಆರ್ಥಿಕ ಬಿಕ್ಕಟ್ಟಿಗೆ ಇದು ಸಿಲುಕಿದೆ. ಸಾರ್ವಜನಿಕರಿಗೆ ಇದು ಹೊರೆ. ಇವನ್ ವಸ್ತುಗಳ ಬೆಲೆ ಏರಿಕೆ ಆಗೋದು ಕೂಡ ಅವ್ರಿಗೂ ಕೂಡ ಹೊರೆನೇ ಅನಿಸ್ತದೆ. ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಹಣದುಬ್ಬರದ ಪ್ರಮಾಣ 7% ಮೀರಬಹುದು. ದಿಸ್ ಈಸ್ ಹ್ಯೂಜ್ ನಂಬರ್ ಗೈಸ್. 7% ಮೀರಬಹುದು ಎಂಬ ಎಚ್ಚರಿಕೆ ಕೂಡ ಆರ್ಥಿಕ ತಜ್ಞರು ವ್ಯಕ್ತಪಡಿಸಿದ್ದಾರೆ. ರೂಪಾಯಿ ಕುಸಿತದಿಂದ ಭಾರತದ ಪ್ರವಾಸೋದ್ಯಮಕ್ಕೂ ಕೂಡ ತಾತ್ಕಾಲಿಕ ಲಾಭವಾಗಬಹುದು. ಓಕೆ, ವಿದೇಶಿಗರು ಅಧಿಕವಾಗಿ ಭಾರತಕ್ಕೆ ಬಂದು ಅಧಿಕ ಸಂಖ್ಯೆಯಲ್ಲಿ ಭೇಟಿ ನೀಡಿ ಇಲ್ಲಿ ಅವರು ಖರ್ಚು ಮಾಡಿದರೆ, ಆದರೆ ಆಮದು ಆಧಾರಿತ ಉದ್ಯಮಗಳು ಗಂಭೀರ ಸಮಸ್ಯೆಗೆ ಒಳಗಾಗ್ತವೆ. ಟೂರಿಸಂ, ಬೇರೆ ದೇಶದವ್ರು ಬಂದು ನಮ್ಮ ದೇಶದೊಳಗೆ ಡಾಲರ್ನಲ್ಲಿ ಖರ್ಚು ಮಾಡಿದರೆ ನಮಗೆ ಒಳ್ಳೆಯದು, ನಮಗೆ ಡಾಲರ್ನ ಅವಶ್ಯಕತೆ ಇದೆ. ಓಕೆ, ಸೊ ಹಾಗಾಗಿ ಇದು ನಮಗೆ ಬೇಕಾಗಿದೆ ಗೈಸ್. ಓಕೆ, ನೆಕ್ಸ್ಟ್, ಭಾರತ ರಕ್ಷಣಾ ವೆಚ್ಚದಲ್ಲಿ ಹೆಚ್ಚಳ ಆಗುತ್ತೆ. ಅಫ್ಕೋರ್ಸ್. ಓಕೆ, ನೋಡಿ, ಯುದ್ಧದ ಪರಿಣಾಮವಾಗಿ ಭಾರತವು ತನ್ನ ಸಾಗಣೆ ಮಾರ್ಗಗಳನ್ನು ಸುರಕ್ಷತೆಯನ್ನು ಬಲಪಡಿಸುತ್ತದೆ. ಹಾರ್ಮುಜ್ ಜಲಸಂಧಿಯಂಥ ಪ್ರಮುಖ ನೌಕಾ ಮಾರ್ಗಗಳಲ್ಲಿ ಭಾರತದ ನೌಕಾಪಡೆ ಹಾಗೂ ವಾಯುಪಡೆ ಸಜ್ಜುಗೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಇವನ್ ಇಲ್ಲಿ ನಮ್ಮ ಮಿಲಿಟ್ರಿಯವ್ರನ್ನ, ವಾಯುಪಡೆ, ನೌಕಾಪಡೆಯನ್ನು ಇಡಬೇಕಾಗುತ್ತೆ. ಅವ್ರಿಗೆ ಭದ್ರತೆಯನ್ನು ಒದಗಿಸಲಿಕ್ಕೆ ನಿಲ್ಲಿಸಬೇಕಾಗುತ್ತೆ. ಭಾರತದ ಸಾಗಣೆ ನೌಕೆಗಳು ಮಧ್ಯಪ್ರಾಚ್ಯದ ಮೂಲಕ ಸುಮಾರು 60% ತೈಲವನ್ನು ಸಾಗಿಸ್ತವೆ. 2025 ಏಪ್ರಿಲ್ನಲ್ಲಿ INS ಮೈಸೂರು, INS ಕೋಲ್ಕತ್ತಾ ಮತ್ತು ಇತರ ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಗೆ ನಿಯೋಜಿಸಲಾಗಿತ್ತು. ಸೆಕ್ಯೂರಿಟಿಗೋಸ್ಕರ ನಿಯೋಜಿಸಬೇಕಾಗುತ್ತೆ, ಇದಕ್ಕೆಲ್ಲ ಖರ್ಚು ಮಾಡಬೇಕಾಗುತ್ತೆ. ಓಕೆ, ನೌಕೆಗಳ ದಿನಚರಿಯ ಸುರಕ್ಷತಾ ಕಾರ್ಯಾಚರಣೆಗೆ ಒಂದು ದಿನಕ್ಕೆ 10 ಕೋಟಿ ರೂಪಾಯಿ ವೆಚ್ಚ ಉಂಟಾಗ್ತದೆ. ಓಕೆ, ನೋಡಿ ಹೆಂಗೆ ಆರ್ಥಿಕ ಒಂದು ಹೊರೆ ಉಂಟಾಗ್ತದೆ. ಸೊ ತನ್ನ ಯುದ್ಧ ಸಿದ್ಧತೆಯನ್ನು ಉನ್ನತ ಮಟ್ಟಕ್ಕೆ ತಂದು ಮಿಸೈಲ್ ಸಂಗ್ರಹಣೆ, ಓಕೆ, ಯುದ್ಧ ವಿಮಾನಗಳ ಸಿದ್ಧತೆ,
ರೇಡಾರ್ ವ್ಯವಸ್ಥೆಗಳ ಉನ್ನತಿ ಮುಂತಾದ ವಿಷಯಗಳಿಗೆ ಹೆಚ್ಚುವರಿ ಹಣ ಮೀಸಲು ಇಟ್ಟಿದ್ದನ್ನು ಕಾಣ್ತೀವಿ. ಭಾರತ ಸದ್ಯದಲ್ಲೇ ಕ್ಷಿಪಣಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಆಮದು ನಿರ್ಧಾರವನ್ನು ತೀರ್ಮಾನಿಸಿದೆ. ಈ ಎಲ್ಲ ರಕ್ಷಣಾ ವೆಚ್ಚಗಳು ಬಜೆಟ್ನಲ್ಲಿ ಹೆಚ್ಚುವರಿ ಹೊರೆಯನ್ನು ತಂದೊಡ್ಡುತ್ತವೆ. ಸರ್ಕಾರ ಬಜೆಟ್ನಲ್ಲಿ ಸಿದ್ಧಪಡಿಸಿದ್ದ 6 ಲಕ್ಷ ಕೋಟಿ ರಕ್ಷಣಾ ವೆಚ್ಚ 2025-26ರಲ್ಲಿ 10%ಗೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಎಂದು ಆರ್ಥಿಕ ತಜ್ಞರು ಹೇಳ್ತಾರೆ. ಓಕೆ, ಈ ಹೆಚ್ಚುವರಿ ಪರಿಣಾಮವಾಗಿ ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ ಯೋಜನೆಯಂತಹ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಹಣ ಕಡಿಮೆಯಾಗುವ ಅಪಾಯವಿದೆ. ಓಕೆ, ಇದು ನೋಡಿ ಇಲ್ಲೆಲ್ಲ ಖರ್ಚು ಮಾಡಿದ್ದಕ್ಕೆ ಅಲ್ಲಿ ಹಣ ಕಡಿಮೆಯಾಗುವಂಥ ಅಪಾಯವಿದೆ. ಓಕೆ, ಪರಿಣಾಮವಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಹೊರೆ ಹೆಚ್ಚು ಬೀಳುತ್ತದೆ. ಓಕೆ, ರಕ್ಷಣಾ ವೆಚ್ಚ ಕೂಡ ಹೆಚ್ಚಾಗ್ತದೆ. ಒತ್ತಡದಿಂದ ಆರ್ಥಿಕ ಸ್ಥಿರತೆಯ ಮೇಲೆ ಮತ್ತಷ್ಟು ಸಂಕಟ ಎದುರಾಗಬಹುದು. ಓಕೆ, ಇದರಿಂದ ಮತ್ತಷ್ಟು ಸಂಕಟ ಎದುರಾಗ್ತದೆ. ನೆಕ್ಸ್ಟ್, ಆಂತರಿಕ ಶಾಂತಿ ಮತ್ತು ಧಾರ್ಮಿಕ ಏಕತೆಗೆ ಒಂದು ಸವಾಲಾಗ್ತದೆ. ಮಧ್ಯಪ್ರಾಚ್ಯದ ಯುದ್ಧವು ಭಾರತದ ಒಳಗಿನ ಧಾರ್ಮಿಕ ಸಮುದಾಯಗಳಲ್ಲಿ ಭಾವನಾತ್ಮಕ ಉದ್ರೇಕವನ್ನು ಕೂಡ ಉಂಟು ಮಾಡುತ್ತದೆ. ಓಕೆ, ಇತ್ತೀಚೆಗೆ ನೀವು ಕೇಳಿರ್ಬೋದು, ಭಾರತದೊಳಗೆ ಇರಾನ್ ಪರವಾಗಿ ಕೂಗುಗಳು ಕೇಳಿಬಂದಿದ್ದು. ಯುದ್ಧದ ವೇಳೆಯಲ್ಲಿ ಕೆಲವರು ಇರಾನ್ ಪರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಇನ್ನು ಕೆಲವರು ಇಸ್ರೇಲ್ ಪರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಭಾವನೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚೋದನಾಕಾರಿ ಸಂದೇಶಗಳ ರೂಪದಲ್ಲಿ ಹರಡಿ ಒಳ ಸಂಘರ್ಷಕ್ಕೆ ಇವು ಕಾರಣ ಆಗ್ತಿದ್ದಾವೆ. ಉದಾಹರಣೆಗೆ 2025ರ ಏಪ್ರಿಲ್ನಲ್ಲಿ ಹೈದರಾಬಾದ್ನಲ್ಲಿ ಇರಾನ್ ಪರ ಘೋಷಣೆ ಎತ್ತಿದ ಸಂದರ್ಭ ವಿರೋಧಿ ಗುಂಪುಗಳಿಂದ ಪ್ರತಿಕ್ರಿಯೆಯಾಗಿ ವಾಗ್ವಾದ ಆಗಿ ಉಗ್ರ ರೂಪ ಪಡೆದು ಹಲ್ಲೆಗೆ ಒಳಗಾಗಿದ್ರು. ಎಷ್ಟೋ ಜನ ಅವ್ರ ಮೇಲೆ ಅಟ್ಯಾಕ್ ಕೂಡ ಆಯಿತು. ರಾತ್ರೋರಾತ್ರಿ ಕರ್ಫ್ಯೂ ವಿಧಿಸಬೇಕಾಯಿತು. ದೇಶದ ವಿವಿಧ ಭಾಗಗಳಲ್ಲಿ ಪೊಲೀಸ್ ಬಲವನ್ನು ಹೆಚ್ಚಿಸಬೇಕಾಯಿತು. ಬೆಂಗಳೂರು, ಮುಂಬೈ, ಲಕ್ನೋ, ಕೋಲ್ಕತ್ತಾ ಮುಂತಾದ ನಗರಗಳಲ್ಲಿ ಶಾಂತಿ ಸಮಿತಿ ಸಭೆಗಳು ಕೂಡ ಪ್ರಾರಂಭಿಸಲಾಗಿದೆ. ಓಕೆ, ಸೊ ಈ ಧಾರ್ಮಿಕ ಉದ್ರೇಕವನ್ನು ಬಳಸಿಕೊಂಡು ಹಲವಾರು ಅಸಾಮಾಜಿಕ ಶಕ್ತಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವದಂತಿಗಳನ್ನು ಹರಡಬಹುದು. ಓಕೆ, ಸೊ ಇದಕ್ಕೇನು ಕಮ್ಮಿ ಇಲ್ಲ ನಮ್ಮ ದೇಶದೊಳಗೆ. ಇದರಿಂದ ದೇಶದಲ್ಲಿ ಭದ್ರತಾ ಪರಿಸ್ಥಿತಿಯನ್ನು ಕಾಪಾಡುವುದು ಕೂಡ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸ್ತದೆ. ಸರ್ಕಾರ ಶಾಂತಿ ಕಾಪಾಡಲು ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಗಾ ವಹಿಸುವ ತಂಡಗಳನ್ನು ರಚಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ದೇಶದ ಶಾಂತಿ ಮತ್ತು ಏಕತೆಯನ್ನು ಕಾಯ್ದುಕೊಳ್ಳುವುದು ಮಾತ್ರವಲ್ಲದೆ ಧಾರ್ಮಿಕ ಸಮತೋಲನವನ್ನು ಸದೃಢಗೊಳಿಸುವ ಅಗತ್ಯವೂ ಕೂಡ ಇಲ್ಲಿ ಇರ್ತದೆ. ಓಕೆ, ಸೊ ನೆಕ್ಸ್ಟ್, ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ. ತೈಲ ಬೆಲೆ ಏರಿಕೆ, ರೂಪಾಯಿ ಕುಸಿತ, ಆಮದು ವೆಚ್ಚದಲ್ಲಿ ಹೆಚ್ಚಳ, ಇವುಗಳೊಂದಿಗೆ ರಫ್ತು ವ್ಯವಹಾರದಲ್ಲಿ ಕಂಡುಬರುವಂತಹ ಒಂದು ಆರ್ಥಿಕ ವೃದ್ಧಿ. ಓಕೆ, RBI 2025-26ರ ಆರ್ಥಿಕ ವೃದ್ಧಿ ನಿರೀಕ್ಷೆ ಅಲ್ಲಿ 7%ರಿಂದ 6%ಗೆ ತಗ್ಗಿಸಿದೆ. ಮೀನ್ಸ್ GDP ಗ್ರೋತ್ ಇಷ್ಟಾಗುತ್ತೆ ಅನ್ನೋದನ್ನು ಕಡಿಮೆ ಮಾಡಿದೆ. ಕೈಗಾರಿಕಾ ಉತ್ಪಾದನೆ ಕುಂದುತ್ತದೆ, ಉದ್ಯಮಗಳು ನಷ್ಟವನ್ನು ಅನುಭವಿಸ್ತವೆ, ಉದ್ಯೋಗ ಸೃಷ್ಟಿ ಸ್ಥಗಿತ ಆಗ್ತವೆ, ತೈಲ ಬೆಲೆ ಏರಿಕೆ ಆಗ್ತವೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸಲಿಕ್ಕೆ ಸಮಸ್ಯೆ ಆಗ್ತದೆ. ಓಕೆ, ಇದು ದೇಶೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ. ಇಂಪಾರ್ಟೆಂಟ್ ಗೈಸ್, ಕೃಷಿ ಉತ್ಪನ್ನಗಳ ಬೆಲೆ ಏರಿಕೆಯಿಂದ ರೈತರು, ಗ್ರಾಹಕರು ಎರಡೂ ಬಾಧೆ ಅನುಭವಿಸ್ತಾರೆ. ಲಘು ಕೈಗಾರಿಕೆಗಳು ಮತ್ತು ಸಣ್ಣ ಉದ್ಯಮಗಳು ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತವೆ. ಬ್ಯಾಂಕುಗಳು ಸಾಲ ನೀಡುವಲ್ಲಿ ಮುಜುಗರ ಉಂಟು ಮಾಡುತ್ತವೆ. ಹಣದುಬ್ಬರವು ಸಾರ್ವಜನಿಕರ ಜೀವನ ಮಟ್ಟವನ್ನು ಕುಂದಿಸುತ್ತವೆ. ಓಕೆ, ಈ ಪರಿಸ್ಥಿತಿ ಬಡವರು ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ. 2025ರ ಜುಲೈ ವೇಳೆಗೆ ಹಣದುಬ್ಬರ ದರ 7% ಮೀರಬಹುದು ಎಂಬ ಎಚ್ಚರಿಕೆಯನ್ನು ವಿಶ್ವ ಬ್ಯಾಂಕ್ ನೀಡಿದೆ. ಓಕೆ, ನೋಡಿ, ಹೀಗೆಲ್ಲ ಡೇಟಾನ ಕಲೆಕ್ಟ್ ಮಾಡಿ ನೀವು ಬರೀಬೇಕು ಇದನ್ನು. ಓಕೆ, ಎಷ್ಟೆಲ್ಲ ಆರ್ಟಿಕಲ್ಸ್ ಬಂದಿದ್ದಾವೆ. ಭಾರತದ ಔಷಧ ಮತ್ತು ಆಹಾರ ರಫ್ತು ವಿಳಂಬ. ನೋಡಿ, ಅತಿ ಹೆಚ್ಚು ಔಷಧ ಮತ್ತು ಆಹಾರವನ್ನು ರಫ್ತು ಮಾಡ್ತೀವಿ ನಾವು. ಇವನ್ ವಾಟರ್ನ ರಫ್ತು ಮಾಡ್ತೀವಿ. ಮಧ್ಯಪ್ರಾಚ್ಯ ಭಾರತಕ್ಕೆ ಔಷಧಿ ಮತ್ತು ಆಹಾರ ವಸ್ತುಗಳ ಪ್ರಮುಖ ಮಾರುಕಟ್ಟೆಯೂ ಕೂಡ ಆಗಿದೆ. ಯುದ್ಧದಿಂದ
ಈ ವಲಯಕ್ಕೆ ರಫ್ತು ವ್ಯವಹಾರ ಕಡಿಮೆಯಾಗಿದೆ. ಭಾರತದಲ್ಲಿ ಉತ್ಪಾದನೆಯಾಗುವ ಪ್ಯಾರಾಸಿಟಮೋಲ್, ಓಕೆ, ಟ್ಯಾಬ್ಲೆಟ್ ಗೊತ್ತಲ್ಲ ನಿಮಗೆ, ಹಾಗೂ ತುರ್ತು ಔಷಧಿಗಳ ರಫ್ತು ಸಾಗಾಣಿಕೆ ಕೂಡ ತಡೆಗೊಳ್ಳುತ್ತದೆ. ಓಕೆ, 2025 ಮೇನಲ್ಲಿ ಕುವೈತ್ ಹೋಗಬೇಕಾಗಿದ್ದ ಶಿಪ್ಮೆಂಟ್ ಹಾರ್ಮುಜ್ ನೌಕಾಮಾರ್ಗದ ತಡೆಯ ಮೂಲಕ 15 ದಿನಗಳು ವಿಳಂಬವಾಗಿವೆ. ಆ್ಯಂಡ್ ಆಹಾರ ವಸ್ತುಗಳಾದ ಬಾಸ್ಮತಿ ರೈಸ್, ನೋಡಿ ನಾವು ರಫ್ತು ಮಾಡ್ತೇವೆ ಇದನ್ನು, ಓಕೆ, ಎಕ್ಸ್ಪೋರ್ಟ್ ಮಾಡ್ತೀವಿ. ಗೋಧಿ ಹಿಟ್ಟು ಆಗಿರ್ಬೋದು, ಮಸಾಲೆಗಳಾಗಿರ್ಬೋದು, ಮುಂತಾದ ರಫ್ತು ಕೂಡ ಕಡಿಮೆಯಾಗಿದ್ದನ್ನು ಕಾಣ್ತೀವಿ. ರಫ್ತುದಾರರಿಗೆ ನಷ್ಟ ಉಂಟಾಗ್ತಾ ಇರೋದನ್ನು ಕಾಣ್ತೀವಿ. ಇದರಿಂದ ಭಾರತೀಯ ಕೃಷಿ ಉದ್ಯಮಕ್ಕೂ ಕೂಡ ಹೊಡೆತು ಬೀಳುತ್ತೆ. ನೋಡಿ, ಯುದ್ಧದಿಂದ ಹೆಂಗೆ ಕೃಷಿ ಉದ್ಯಮಕ್ಕೆ ಹೊಡೆತು ಬೀಳುತ್ತೆ, ಹಿಂಗೆ ಬೀಳುತ್ತೆ. ಓಕೆ, ಸೊ ದೇಶದ ವಿದೇಶಿ ವಿನಿಮಯ ಆದಾಯದಲ್ಲಿ ಕಡಿಮೆ ಆಗ್ತದೆ. ಓಕೆ, ಸೊ ಖಂಡಿತವಾಗಿಯೂ ಈ ಒಂದು ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಭಾರತಕ್ಕೆ ಬರುವ ಅನೇಕ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರೋದನ್ನು ಕಾಣ್ತೀವಿ. ನೆಕ್ಸ್ಟ್, ರಾಜತಾಂತ್ರಿಕ ಸಮತೋಲನಕ್ಕೆ ಸವಾಲಾಗಿದೆ. ಭಾರತವು ಇರಾನ್ ಮತ್ತು ಇಸ್ರೇಲ್ ಎರಡರೊಂದಿಗೆ ಸಾಕಷ್ಟು ಕಾಲದಿಂದ ಉತ್ತಮ ರಾಜತಾಂತ್ರಿಕ ಮತ್ತು ವ್ಯಾಪಾರ ಸಂಬಂಧವನ್ನು ಹೊಂದಿವೆ. ಇಸ್ರೇಲ್ ಭಾರತಕ್ಕೆ ಪ್ರಮುಖ ತಂತ್ರಜ್ಞಾನ, ಮಿಸೈಲ್ ತಂತ್ರಜ್ಞಾನ, ಓಕೆ, ಸೊ ಹೀಗೆ ಪೂರೈಕೆದಾರ ಕೂಡ ಅಂತ ಗುರುತಿಸಿಕೊಂಡಿದೆ. ಇರಾನ್ ದೇಶವು ಭಾರತಕ್ಕೆ ಪ್ರಮುಖ ತೈಲ ಪೂರೈಕೆದಾರ ಹಾಗೂ ಚಬಹಾರ್, ನಿಮಗೆ ಗೊತ್ತಲ್ವ ಚಬಹಾರ್ ಪೋರ್ಟ್ ಬಗ್ಗೆ ಹೇಳಿದ್ನಲ್ವ ನಾನು, ಚಬಹಾರ್ ಪೋರ್ಟ್ ಇರಾನ್ನಲ್ಲಿರೋದು. ಚಬಹಾರ್ ಬಂದರು ಮೂಲಕ ಕೇಂದ್ರ ಏಷ್ಯಾ, ಈ ಒಂದು ಅಫ್ಘಾನಿಸ್ತಾನ್ಗೆ ನಾವು ಕನೆಕ್ಟಿವಿಟಿನ ಹೊಂದುವುದರ ಮೂಲಕ ಟ್ರೇಡ್ನ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಇಂತಹ ಸಂದರ್ಭದಲ್ಲಿ ಈ ಯುದ್ಧ ಭಾರತದ ರಾಜತಾಂತ್ರಿಕ ಸಂಬಂಧಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯುದ್ಧದ ಸಂದರ್ಭದಲ್ಲಿ ಎರಡೂ ದೇಶಗಳು ತಮ್ಮ ಪರದಲ್ಲಿ, ಓಕೆ, ಸೊ ನಿಲುಕುವಂತೆ ಭಾರತದಿಂದ ನಿರೀಕ್ಷೆ ಇಡುತ್ತಿವೆ. ಭಾರತ ತಟಸ್ಥ ಮತ್ತು ಶಾಂತಿ ಮೌಲ್ಯವನ್ನು ಪಾಲಿಸುವ ರಾಷ್ಟ್ರ ಎಂಬ ನಿಲುವನ್ನು ಕಾಯ್ದುಕೊಳ್ಳಲು ಒತ್ತಡಕ್ಕೆ ಒಳಗಾಗುತ್ತಿದೆ. ಉದಾಹರಣೆಗೆ 2025 ಮೇನಲ್ಲಿ UN ಸೆಕ್ಯೂರಿಟಿ ಕೌನ್ಸಿಲ್ ಸಭೆಯಲ್ಲಿ, ಓಕೆ, UN ಸೆಕ್ಯೂರಿಟಿ ಕೌನ್ಸಿಲ್ ಸಭೆಯಲ್ಲಿ ಭಾರತ ಶಾಂತಿ ಮತ್ತು ತಕ್ಷಣ ಯುದ್ಧ ವಿರಾಮಕ್ಕೆ ಕರೆ ನೀಡಿದ ನಿರ್ಣಯವನ್ನು ಕೂಡ ಬೆಂಬಲಿಸಿತು. ಆದರೆ ಇಂಡಿಯಾ ಇಸ್ ನಾಟ್ ಅ ಪರ್ಮನೆಂಟ್ ಮೆಂಬರ್. ಎರಡೂ ದೇಶಗಳು ಭಾರತದಿಂದ ವಿಶೇಷ ಬೆಂಬಲ ನಿರೀಕ್ಷಿಸುತ್ತವೆ. ಇದರಿಂದ ರಾಜತಾಂತ್ರಿಕ ಸಮತೋಲನ ಕಾಪಾಡುವುದು ಒಂದು ಕಷ್ಟಕರವಾದ ರಾಜತಂತ್ರದ ಕಲೆಯಾಗಿ ಕೂಡ ಪರಿಣಮಿಸುತ್ತದೆ. ಓಕೆ, ಈ ನಿಲುವು ತಾಳಲು ಭಾರತದ ವಿದೇಶಾಂಗ ಸಚಿವಾಲಯ ಹೆಚ್ಚು ಬುದ್ಧಿವಂತಿಕೆ ಮತ್ತು ರಾಜತಾಂತ್ರಿಕ ಚತುರತೆಯನ್ನು ಪ್ರದರ್ಶಿಸುವ ಅವಶ್ಯಕತೆ ಇದೆ. ಇದು ದ್ವಿಪಕ್ಷೀಯ ಸರ್ಕಾರ, ತೈಲ ಒಪ್ಪಂದಗಳು, ಗಡಿ ಚೌಕಟ್ಟುಗಳ ಅಭಿವೃದ್ಧಿ ಯೋಜನೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆಂತರಿಕವಾಗಿ ಕೆಲವರು ಇರಾನ್ ಪರ, ಕೆಲವರು ಇಸ್ರೇಲ್ ಪರ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಇದು ರಾಜತಾಂತ್ರಿಕ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಓಕೆ, ಸೊ ಆಲ್ರೆಡಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಮೇಲೆ ಪ್ರೆಷರ್ನ ಹೆಚ್ಚಿಸುತ್ತೆ. ಶುದ್ಧ ಇಂಧನಗಳಿಗೆ ತಡೆ ಮತ್ತು ಆತ್ಮನಿರ್ಭರ ಯೋಜನೆಗಳಿಗೆ ವಿಳಂಬ ಆಗ್ತದೆ. ನೋಡಿ, ತೈಲ ಬೆಲೆ ಏರಿಕೆ ಪರಿಣಾಮವಾಗಿ ಭಾರತ ಶುದ್ಧ ಇಂಧನಗಳ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಹಿಂದೇಟು ಹಾಕುವ ಪರಿಸ್ಥಿತಿ ಬಂದೊದಗಿದೆ. ಬ್ಯಾಂಕುಗಳ ಬಡ್ಡಿ ದರ ಹೆಚ್ಚಿಸಿ ಸಾಲ ನೀಡುವಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸುತ್ತವೆ. ಓಕೆ, ಸೊ ಉದ್ಯಮಿಗಳು ಹಾಗೂ ಸಾರ್ವಜನಿಕ ಸಂಸ್ಥೆಗಳು ನವೀಕರಿಸಬಹುದಾದ ಶಕ್ತಿಯ ಯೋಜನೆಗಳಿಗೆ ಹೊಸ ಹೂಡಿಕೆ ಅನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ 2025ರಲ್ಲಿ NTPCಯ ಮಹತ್ವದ ಸೌರಶಕ್ತಿ ಯೋಜನೆಗೆ 2% ಹೆಚ್ಚುವರಿ ಬಡ್ಡಿ ದರ ವಿಧಿಸಲಾಗಿದೆ. ನಮಗೆ ಬಡ್ಡಿ ಬೇಕು, ದುಡ್ಡು ಬೇಕು ಅಂದರೆ ಹಿಂಗೆ ಮಾಡ್ತಾರೆ. ಇದರಿಂದ ಯೋಜನೆಯ ಅನುಷ್ಠಾನ ಕೂಡ ವಿಳಂಬ ಆಗ್ತಾ ಇದೆ. ಪವನಶಕ್ತಿ, ಸೌರಶಕ್ತಿ ಹೂಡಿಕೆದಾರರಿಗೆ ಅನೇಕ ಯೋಜನೆಗಳ ಹಣಕಾಸು ಲಭ್ಯತೆ ಕೂಡ ಕುಂದುತ್ತದೆ, ಕಡಿಮೆ ಆಗ್ತದೆ. ಭಾರತದ 2030ರ ನವೀಕರಿಸಬಹುದಾದ ಶಕ್ತಿಯ ಗುರಿ ತಲುಪಬೇಕು ಅಂತ ಏನು ಭಾರತ ಇಚ್ಛೆ ಪಡ್ತಾ ಇದೆ, ಇದು ವಿಳಂಬ ಸಂಭವಿಸುತ್ತಿದೆ. ಓಕೆ, ಇದರಿಂದ ಭಾರತ ವಾಯು ಮಾಲಿನ್ಯ ನಿಯಂತ್ರಣ, ಪ್ಯಾರಿಸ್ ಒಪ್ಪಂದದ ಗುರಿಯನ್ನು ಸಾಧಿಸಲು ಹಿನ್ನಡೆಯಾಗಬಹುದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಈ ಯುದ್ಧದಿಂದ ನೋಡಿ ಏನೇನೆಲ್ಲ ಇಂಪ್ಯಾಕ್ಟ್ ಆಗ್ತವೆ. ಜೊತೆಗೆ ಆತ್ಮನಿರ್ಭರ್ ಭಾರತ ಯೋಜನೆಯಡಿಯಲ್ಲಿ ಭಾರತೀಯ ತೈಲ ಸಂರಕ್ಷಣಾ
ಕೈಗಾರಿಕೆಗಳು ಮತ್ತು ಶುದ್ಧ ಶಕ್ತಿ ಉತ್ಪಾದನಾ ಘಟಕಗಳಿಗೆ ನೀಡಲಾಗುವ ಸಹಾಯಧನಕ್ಕೆ ಕಡಿತ ಉಂಟಾಗಬಹುದು. ಈ ಎಲ್ಲ ಕಾರಣಗಳಿಂದ ಭಾರತ ಶುದ್ಧ ಇಂಧನ ದಿಕ್ಕಿನಲ್ಲಿ ಸಾಧಿಸಿದ ಪ್ರಗತಿ ಕೂಡ ನಿಧಾನಗೊಳ್ಳುತ್ತದೆ. ಶುದ್ಧ ಇಂಧನಕ್ಕೆ ಬದಲಾಗಿ ತೈಲ ಮೇಲೆ ಹೆಚ್ಚು ಅವಲಂಬನೆಯನ್ನು ಮುಂದುವರಿಸುತ್ತದೆ. ಇದು ಪರಿಸರಕ್ಕೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ಓಕೆ, ಸೊ ನೀವು ಹೀಗೆ 10 ಪಾಯಿಂಟ್ ಬರೋದಾಯಿತು. ಏನು ಯುದ್ಧದಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಭಾರತದ ಆರ್ಥಿಕತೆ ಮೇಲೆ. ನೆಕ್ಸ್ಟ್ ಈಗ ಕನ್ಕ್ಲೂಷನ್. ಓಕೆ, ನೀವು ಈಗ ಉಪಸಂಹಾರ ಏನು ಬರೆಯೋ ಅವಶ್ಯಕತೆ ಇಲ್ಲ, ಕನ್ಕ್ಲೂಷನ್ ಅಂತ ಏನು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಪ್ಯಾರಾಗ್ರಾಫ್ ಮಾಡಿರಿ, ಅಲ್ಲಿ ಬರೆದ್ರೆ ಸಾಕು. ಓಕೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ಜಾಗತಿಕ ರಾಜತಾಂತ್ರಿಕ ಸಮತೋಲನವನ್ನು ಮಾತ್ರವಲ್ಲ, ಭಾರತ ಸೇರಿದಂತೆ ಅನೇಕ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಆರ್ಥಿಕತೆಗೂ ಕೂಡ ದೊಡ್ಡ ಸವಾಲನ್ನು ತಂದೊಡ್ಡಿದೆ. ಭಾರತವು ತೈಲ ಆಮದು, ವಿದೇಶಿ ವಿನಿಮಯ, ಉದ್ಯೋಗ ಅವಕಾಶಗಳು ಮತ್ತು ಜಾಗತಿಕ ವ್ಯಾಪಾರ ಸಂಬಂಧಗಳಲ್ಲಿ ಮಧ್ಯಪ್ರಾಚ್ಯ ಮೇಲಿನ ಅವಲಂಬಿತವಾಗಿದೆ. ಓಕೆ, ಮಧ್ಯಪ್ರಾಚ್ಯಗಳ ಮೇಲೆ ಅವಲಂಬಿತವಾಗಿದೆ. ನಾವು ಮತ್ತು ಆಯಿಲ್ ಕೊಡೋರು ಯಾರು ನಮಗೆ? ಹೀಗಾಗಿ ಈ ಯುದ್ಧವು ಭಾರತದ ಆರ್ಥಿಕತೆ, ರಾಜತಾಂತ್ರಿಕ ನಿಲುವು, ಒಳಾಂಗಣ ಶಾಂತಿ ಮತ್ತು ಅಭಿವೃದ್ಧಿ ಯೋಜನೆಗಳ ಮೇಲೆ ಬಹುಪಾಲು ದುಷ್ಟಭಾವ ಬೀರುತ್ತದೆ. ಓಕೆ, ಅಂದರೆ ದೂರದೃಷ್ಟಿಯನ್ನು ಹೊಂದಿಲ್ಲ. ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹಣದುಬ್ಬರ ಹೊರೆ ಬೀಳುತ್ತದೆ. ಸೊ ಕೈಗಾರಿಕೆಗಳು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತವೆ. ರೂಪಾಯಿ ಮೌಲ್ಯ ಕುಸಿತವು ಆಮದು ಸರಕುಗಳ ಮೇಲೆ ಏರಿಕೆಯ ಮೂಲಕ ಭಾರತದ ಆರ್ಥಿಕ ಸ್ಥಿರತೆಯನ್ನು ತೀವ್ರವಾಗಿ ಕಲೆ ಹಾಕುತ್ತದೆ. ಓಕೆ, ರಾಜತಾಂತ್ರಿಕವಾಗಿ ಭಾರತ ಶಾಂತಿಪರ ನಿಲುವನ್ನು ಕಾಯ್ದುಕೊಳ್ಳುವುದು ಸವಾಲು ಎದುರಿಸುತ್ತಿದೆ. ಏಕೆಂದರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಭಾರತದಿಂದ ತಮ್ಮ ಪರವಾಗಿ ನಿಲುವು ನಿರೀಕ್ಷಿಸುತ್ತವೆ. ಎರಡೂ ದೇಶಗಳು ಬೇಕಾಗಿದ್ದೇನೋ ಮಧ್ಯಪ್ರಾಚ್ಯದ ಉದ್ಯೋಗಸ್ಥ ಭಾರತೀಯರು ಅಪಾಯಕ್ಕೆ ಒಳಗಾಗುವುದು ನಿರ್ವಾಸನ ಕಾರ್ಯಾಚರಣೆಗಳು ಭಾರತಕ್ಕೆ ಹೆಚ್ಚುವರಿ ಹಣಕಾಸು ಹೊರೆಯನ್ನು ತರುತ್ತವೆ. ಸಾಮಾಜಿಕ ಶಾಂತಿ ಕಾಪಾಡುವುದು, ದೇಶದ ಒಳಾಂಗಣ ಸ್ಥಿತಿಯನ್ನು ಉಳಿಸಿಕೊಳ್ಳುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಜೊತೆಗೆ ಶುದ್ಧ ಇಂಧನ ಯೋಜನೆಗಳು, ಆತ್ಮನಿರ್ಭರ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದು ಕೂಡ ಸವಾಲಾಗಿ ಪರಿಗಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಈ ಒಂದು ಸಂದರ್ಭದಲ್ಲಿ ಭಾರತದ ನಿಲುವೇನಾಗಿರಬೇಕು? ಭಾರತವು ಶಾಂತಿ ಮತ್ತು ಮಾತುಕತೆ ಮೂಲಕ ಯುದ್ಧವನ್ನು ತಕ್ಷಣ ಕೊನೆಗೊಳಿಸಲು ಜಾಗತಿಕ ಮಟ್ಟದಲ್ಲಿ ಬಲಿಷ್ಠ ಪಾತ್ರ ವಹಿಸಬೇಕು. ಶಾಂತಿ ಸ್ಥಾಪನೆಯ ದಿಕ್ಕಿನಲ್ಲಿ ಭಾರತ ತನ್ನ ರಾಜತಾಂತ್ರಿಕ ಚತುರತೆಯನ್ನು ಬಳಸಿಕೊಂಡು ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಮಾತುಕತೆಗೂ ಕೂಡ ವೇದಿಕೆಯನ್ನು ಕಲ್ಪಿಸಬೇಕು. ಇದು ಭಾರತ ತನ್ನ ವಿಶಿಷ್ಟ ಜಾಗತಿಕ ಸ್ಥಾನಮಾನವನ್ನು ಉಳಿಸಿಕೊಂಡು ಆತ್ಮನಿರ್ಭರ ಭಾರತದ ಗುರಿಗಳನ್ನು ಸಾಧಿಸುವ ದಿಕ್ಕಿನಲ್ಲಿ ಮುಂದುವರಿಯಲು ನೆರವಾಗುತ್ತದೆ. ಇಂತಹ ಸವಾಲುಗಳಿಂದ ಕಲಿತ ಪಾಠಗಳು ಭಾರತವನ್ನು ಶ್ರೇಷ್ಠ ಶಾಂತಿದೂತ ರಾಷ್ಟ್ರವನ್ನಾಗಿ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಅಂತ ಬರಿಬೇಕು. ನೀವು ಇಷ್ಟು ಬರೆದು ನಿಮ್ಮ ಎಸ್ಸೆನ ಕನ್ಕ್ಲೂಷನ್ ಮಾಡಬೇಕು ಗೈಸ್. ಓಕೆ, ಕಂಪ್ಲೀಟ್ ಎಸ್ಸೆನ ಕೊಟ್ಟಿದ್ದೀನಿ. ವಿಡಿಯೋ ಲಾಂಗ್ ಆಗಿರ್ಬೋದು, ಬಟ್ ಐ ಟ್ರೈ ಟು ಕಂಪ್ಲೀಟ್ ಎವ್ರಿಥಿಂಗ್ ಗೈಸ್. ಓಕೆ, ನಿಮಗೆ ಹೀಗೆ ಡೀಟೇಲ್ ಆಗಿ ಪ್ರಬಂಧಗಳು ಬೇಕಿತ್ತು ಅಂದರೆ ಈಗಂತೂ ಆಫ್ಲೈನ್ ಶುರುವಾಗಿದೆ. ಈಗ ನೆಕ್ಸ್ಟ್ ಬ್ಯಾಚ್, ಓಕೆ, ನೆಕ್ಸ್ಟ್ PSI ಬ್ಯಾಚ್ 10th of July ಅಂದು ಶುರುವಾಗುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂದ್ರೊಳಗೂ ಶುರುವಾಗುತ್ತೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಬಂದು ಜಾಯ್ನ್ ಆಗಿರಿ. ಧಾರವಾಡದೊಳಗೆ ಇದ್ದರೆ ಐ ವುಡ್ ರಿಕ್ವೆಸ್ಟ್ ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ. ಬಂದು ಇನ್ಸ್ಟಿಟ್ಯೂಟ್ಗೆ ಭೇಟಿಯಾಗಿ. ಆ್ಯಂಡ್ ನಿಮಗೇನಾದರೂ ಸಿಗಲಿಲ್ಲ ಅಂದರೆ ನನಗೆ ಫೋನ್ ಕೂಡ ಮಾಡ್ಬೋದು ನೀವು. ಆ್ಯಂಡ್ ದಿಸ್ ಈಸ್ ಮೈ ನಂಬರ್. ಎಸ್ಸೆ ಬುಕ್ಕಿಗೆ ಫೋನ್ ಮಾಡಿರಿ. ಆ್ಯಂಡ್ ಇಟ್ಸ್ ಅ PSI ಪೇಪರ್ 1 ಕ್ರ್ಯಾಶ್ ಕೋರ್ಸ್. 45 ಡೇಸ್ ಅರೌಂಡ್ 45 ಕ್ಲಾಸಸ್ ನಿಮಗೆ ಇರ್ತವೆ. 20 ಎಸ್ಸೆಗಳನ್ನ ಹೇಳ್ಕೊಡುತ್ತೆ, ಟ್ರಾನ್ಸ್ಲೇಷನ್ ಹೇಳ್ಕೊಡುತ್ತೆ, ಆ್ಯಂಡ್ ಪ್ರಿಸೈಸ್ ರೇಟಿಂಗ್ ಹೇಳ್ಕೊಡುತ್ತೆ.
ಓಕೆ, ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ಕಂಪ್ಲೀಟಾಗಿ ಇದನ್ನು ಡಿಬೇಟ್ ಮತ್ತು ಡಿಸ್ಕಷನ್ ಮೂಲಕ ನಾವು ಕಲೀಲಿಕ್ಕೆ ಮಹತ್ವವನ್ನು ಕೊಡ್ತೀವಿ. ಆ್ಯಂಡ್ ಯಾರ್ಯಾರೆಲ್ಲ ಧಾರವಾಡದೊಳಗಿದ್ದೀರಿ ಇದರ ಉಪಯೋಗ ತೆಗೆದುಕೊಳ್ಳೋದನ್ನು ಮರಿಬೇಡಿ. ನಿಮಗೆ ಈ ಒಂದು ಕ್ಲಾಸಸ್ಗಳು ತುಂಬ ಉಪಯೋಗ ಆಗ್ತವೆ. ಓಕೆ, ಸೊ ಆದ್ದರಿಂದ ನಿಮಗೆ ಪಾಸಿಬಲ್ ಇದೆ ಅಂದರೆ ಬಂದು ಆ ಕ್ಲಾಸ್ನ ಇಲ್ಲೇ ಅಟೆಂಡ್ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗಬೇಕು. ಬೇರೆ ಊರೊಳಗೆ ಯಾರಾದ್ರಿ ನೀವು ಆನ್ಲೈನ್ ಕ್ಲಾಸ್ನ ತೊಗೋಬೋದು. ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಆನ್ಲೈನ್ ಆ್ಯಪೇ ಇದೆ. ಸೊ ಅಲ್ಲಿ ಕೂಡ 10ನೇ ತಾರೀಕಿಂದ ನಿಮಗೆ ಆನ್ಲೈನ್ ಕ್ಲಾಸಸ್ ಕೂಡ ಇರ್ತವೆ. ಸೊ ಯು ಕ್ಯಾನ್ ಪರ್ಚೇಸ್ ಇಟ್ ಗೈಸ್, ನಿಮಗೆ ಉಪಯೋಗ ಆಗುತ್ತೆ. ಓಕೆ, 999 ರುಪೀಸ್ಗೆ ನಿಮಗೆ ಕಂಪ್ಲೀಟ್ ಪೇಪರ್ 1 ಕೋರ್ಸ್ ಸಿಗುತ್ತೆ. ಆ್ಯಂಡ್ ನಮ್ಮ ಪ್ರಬಂಧ ಪುಸ್ತಕ ಕೂಡ ನೀವು ತೊಗೋಬೋದು. ಅಪ್ಕಮಿಂಗ್ PSI ESI ಎಕ್ಸಾಮ್ಸ್ಗಳಿಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್. ನಿಮಗೆ ತುಂಬ ಇದು ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಈ ಪ್ರಬಂಧ ಪುಸ್ತಕವನ್ನು ತೊಗೊಳ್ರಿ. ಇನ್ನೊಂದು ತಿಂಗಳಲ್ಲಿ ಇವನ್ ಇಂಗ್ಲೀಷ್ ಮೀಡಿಯಂ ಪ್ರಬಂಧ ಪುಸ್ತಕ ಕೂಡ ಬರ್ತಾ ಇದೆ. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ಈ ಒಂದು ಟ್ರಾನ್ಸ್ಲೇಷನ್ ಪುಸ್ತಕ ಕೂಡ ಬರ್ತಾ ಇದೆ. ನಿಮಗೆ ಪ್ರಾಕ್ಟೀಸ್ಗೆ ಮತ್ತಷ್ಟು ಹೆಲ್ಪ್ ಮಾಡುತ್ತೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.